ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂರ್ಣ ಸುಗುಣಾರ್ಣವನೇ ಅನಘ ಪರಮೇಶ್ವರನೇ, ಆನಮಿಪೆ ನಿನಗೆ ಆನಂದಮಯ ವಿಷ್ಣು. ನಿನ್ನಯ ಸುಮಹಿಮೆಗಳ ನಿನ್ನಿಚ್ಛೆಯಿಂದಲೇ ಚೆನ್ನಾಗಿ ತಿಳಿಸಿಯ ಚಿನ್ನ ಭಕ್ತಿಯ ನೀಯೋ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿದ್ವಾಂತರವೇ ವೈಷ್ಣವೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ವಕ್ತಾರಂ ಜಗನ್ನಾಥ ಗುರುಂ ಭಜೇತ್. ಶ್ರೀ ವಿಜಯದಾಸ ಗುರುಭ್ಯೋ ನಮಃ. ಆಪತ್ತು ನಿವಾರಣ ಸುಳಾದಿ ಅಂತ ಅನ್ನೋದು ಸಕಲ ಆಪತ್ತುಗಳನ್ನು ನಿವಾರಣೆ ಮಾಡುವಂತ ಒಂದು ವಿಷಯದಲ್ಲಿ ಇದು ಪ್ರಾರ್ಥನಾ ರೂಪವಾಗಿರುವಂತ ಸುಳಾದಿ. ಪರಮಾತ್ಮನ್ ಮುಂದೆ ನಾವು ನಿವೇದನ ಮಾಡ್ಕೋಬೇಕು ಅಂತ ಅನ್ನುವಂಥದ್ದನ್ನು ದಾಸರು ನಮಗೆ ತಿಳಿಸಿಕೊಡ್ತಾರೆ. ಎಲ್ಲವನ್ನು ನಾವು ಹೇಳ್ತಿರ್ತೇವೆ ದಟ್ ಪರಮಾತ್ಮನಲ್ಲಿ ನಾವು ಯಾವುದು ಏನು ಬೇಡೋಂಥದ್ದೇ ಇಲ್ಲ ಅಂತ, ಏನು ಬೇಡೋದ್ ಬೇಡ ದೇವರ ಹತ್ರ ಅಂತ ಅನ್ನೋಂಥದ್ದು ನಿಷ್ಕಾಮ ಕರ್ಮದಲ್ಲಿ ಇರುವಂತ ಒಂದು ಫಲಾಪೇಕ್ಷೆ ಇಲ್ದೇನೆ ಪರಮಾತ್ಮನ ಪ್ರಾರ್ಥನೆ ಮಾಡೋದು ಅಂತ ಅನ್ನೋಂಥದ್ದು ನಾವು ಆಚರಣೆ ಮಾಡ್ಬೇಕಾದ ಪ್ರಾರ್ಥನೆ ರೂಪಗಳು. ಆದ್ರೆ ಪರಮಾತ್ಮನೇ ಹೇಳಿದ್ದಾನ ಭಗವದ್ಗೀತೆಯಲ್ಲಿ, ನನ್ನ ಹತ್ರ ಬಂದು ಪ್ರಾರ್ಥನೆ ಮಾಡುವಂತ ಭಕ್ತರಲ್ಲಿ ಜನರು ಬೇರೆ ಬೇರೆ ತರ ಇರ್ತಾರೆ ಅಂತ. ಯಾಕಂದ್ರೆ ಜನರಿಗೆ ಬಂದು ಸಿಚುವೇಶನ್ ಹಾಗಿರತ್ತೆ. ಒಂದೊಂದ್ ಸಮಯ ಏನು ಸಾಮಾನ್ಯವಾಗಿ ನಿಮ್ಗೆ ಎಲ್ಲಾ ಸರಿಯಾಗಿದ್ರೆ ನಿಮ್ಗೇನು ಆರ್ತವಾದ ಒಂದು ಸ್ಥಿತಿ ಇರಲ್ಲ. ಆರ್ಥವಾದ ಸ್ಥಿತಿ ಇದ್ರೆ ಅದು ಆರ್ಥ ಅಂತಂದ್ರೆ ದಯನೀಯವಾದ ಸ್ಥಿತಿ. ಅಲ್ಲಿಂದ ನಾವು ಮೇಲೆ ಹೋಗದೆ ಹೋದ್ರೆ ಇನ್ನೇನು ಜಿಜ್ಞಾಸೆ ಮಾಡುವಂತ ಒಂದು ಘಟ್ಟವೇ ಬರೋದಿಲ್ಲ. ಆ ತರದ್ದು ಒಂದು ಸ್ಥಿತಿ ಅಂದ್ರೆ ಅದು ದೈಹಿಕವಾದ ಬಾಧೆ, ಮಾನಸಿಕವಾದ ಬಾಧೆ, ಇದೆರಡೂ ಕೂಡ ನಮ್ಮನ್ನು ಅಂತ ದಯನೀಯವಾದ ಸ್ಥಿತಿಗೆ ತಗೊಂಡು ಹೋಗಕ್ ಸಾಧ್ಯತೆ ಇದೆ. ಅದು ಪರಮಾತ್ಮನ ಇಷ್ಟ ಇದೆ, ಅವನು ಹಾಗೆ ಮಾಡಿಸ್ತಾನ. ಜನರಿಗೆ ಆ ಒಂದು ಸ್ಥಿತಿಗೆ ತಲುಪಿಸ್ಬಿಟ್ಟು ಆಮೇಲೆ ತೋರಿಸ್ತಾನ, ಈ ಮುಂದೆಯಿಂದ ನೀನು ಹೇಗ್ ಸ್ತೋತ್ರ ಮಾಡ್ತೀಯ ಅಂತ ನೋಡ್ತೀನಿ ಅಂತ. ಅಂದ್ರೆ ಎಲ್ಲ ಚೆನ್ನಾಗಿರುವಾಗ ನಾವು ಮತ್ತೆ ಮತ್ತೆ ದೇವರನ್ನ ನನ್ಗೆ ಇನ್ನೊಂದು ಕೊಡು ಅಂತ ಅನ್ನೋಂಥದ್ರಲ್ಲಿ ಇರೋಂತ ಏನು ದೋಷ ಇದೆ, ಅದು ಬಂದು ಆರ್ತವಾದ ಸ್ಥಿತಿಯಿಂದ ಪರಮಾತ್ಮನ ಪ್ರಾರ್ಥನೆ ಮಾಡೋದ್ರಲ್ಲಿ ದೋಷ ಇಲ್ಲ ಅಂತ ಅನ್ನೋದನ್ನ ನಾವು ತಿಳ್ಕೋಬೇಕು. ಯಾಕಂದ್ರೆ ಅದು ಪೂರ್ತಿಯಾಗಿರುವಂತ ಪರಮಾತ್ಮನೋಡ ಅನುಗ್ರಹ ಈ ಜೀವನ ಮೇಲೆ ಆಗ್ಲೇಬೇಕು ಹಾಗೆ ಅಂತ ಅನ್ನುವಂಥದ್ದು ನಮ್ಗೆ ತಿಳಿಸಿಕೊಡುತ್ತೆ. ಅಂದ್ರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದಿಕ್ ಸಾಧ್ಯವೇ ಇಲ್ಲ ಅಂತ ಅನ್ನೋದ ತಿಳಿಸಿಕೊಡುತ್ತೆ. ನಾನು ಇದರಿಂದ ದೇವ್ರ ಮುಂದೆ ಹೋಗಿ ನಿಲ್ಲೋದಿಲ್ಲ, ಇವನ್ಗೆ ಇದನ್ನ ಕೇಳೋದಿಲ್ಲ ನಾನು ಅಂತ ಅನ್ನೋಂತ ಒಂದು ಸಂದರ್ಭವೇ ನಮಗಿಲ್ಲ. ನಾವು ಕೇಳದೆ ಇರೋಂತ ಸಂದರ್ಭವೇ ಇಲ್ಲ. ಎಲ್ಲಾದ್ನೂ ನಾವು ಅವನ ಹತ್ರವೇ ಪಡಿತಾ ಇದ್ದೇವು. ನಾನ್ ಕೇಳೋಲ್ಲ ಅಂತ ಅನ್ನೋಂಥದ್ದು ಯಾಕೆ ಹೇಳ್ತಾರೆ, ನೀವು ಬಂದು ಕಾಮನ್ನ ಬಿಟ್ಟು ದೇವರನ್ನು ಪ್ರಾರ್ಥಿಸಿ ಅಂತ. ಅರ್ಥಧ್ವನಿ ಅಂತ ಅನ್ನೋಂಥದ್ದು ಜೀವರಿಗೆ ಬರುವಾಗ ಕೂಡ ಈ ಎಚ್ಚರ ಇರ್ಲಿ ಅಂತಾರೆ. ಆ ಅರ್ಥಧ್ವನಿ ಬಂದ್ ಕೂಡ್ಲೆ ಓಡ್ ಹೋಗೋದು ಅಂತಲ್ಲ, ಯಾವಾಗ ತನಕ ನಿಂಗೆ ತಡಿಯಕ್ಕಾಗೋದು ತಡಿತಾ ಇರು. ಆಗದೆ ಹೋದ್ರೆ ಏನ್ ಮಾಡ್ತೀಯ, ಇನ್ಯಾರ ಮುಂದೆ ಹೋಗಿ ನಿಲ್ಬೇಡ, ದೇವ್ರ ಮುಂದೆ ನಿಲ್ಲು ಅಂತಾರೆ. ದೇವ್ರ ಮುಂದೆ ಕೈಯನ್ನು ಚಾಚಿ ನನಗ್ ಬಂದು ಅನುಗ್ರಹ ಮಾಡು ಅಂತ ಅನ್ನೋಂಥ ಪ್ರಾರ್ಥನೆ ಇದೆ. ಅದಕ್ಕಾಗಿ ತಾನೇ ಈ ಎಲ್ಲಾ ಉಪಾಸನೆಗಳು ಕೊಡ್ತಾರೆ. ಒಂದೊಂದು ವಿಪತ್ತಿಗೋ, ಒಂದೊಂದು ಕಷ್ಟಕ್ಕೋ, ಒಂದೊಂದು ಇದು ಪರಿಹಾರ ಮಾಡ್ಕೊಳ್ಳಕ್ಕೆ ದೇವರೇ ತಾನ್ ರೂಪಗಳನ್ನ ತೊಟ್ಟು ಬರ್ತಾನ. ಸಹಿಸ್ರಿ ನೀವು ಸಹಿಸೋ ತನಕ ಅಂತಾನ. ಸಹಿಸಕ್ ಆಗದೆ ಹೋದಾಗ ಅವನ್ ಮುಂದೆ ಹೋಗಿ ನಿಂತಾಗ ಅವನ್ ಬಂದು ಅವ್ರನ್ನ ರಕ್ಷಣೆ ಮಾಡ್ತಾನ. ಆ ಗಜೇಂದ್ರ ಅವನಿಗೆ ಎಷ್ಟು ಕಷ್ಟ ಇತ್ತು, ಕಾಲನ್ನು ಬಂದು ಒಂದ್ ಮೊಸಳೆ ಹಿಡಿಬೇಕು ಅಂದ್ರೆ ಆ ಕಾಲು ಅಂತ ಅನ್ನೋಂಥದ್ದು ಆನೆಗ್ ಬಂದು ಪಾದ ಅಂತ ಅನ್ನೋಂಥದ್ದೇ ಅಷ್ಟು ಮೃದುವಾಗಿ ಇರೋದು ಅಂತಾರೆ. ಆ ಮೃದುವಾದ ಪಾದವನ್ನು ಅಷ್ಟು ಗಟ್ಟಿಯಾಗಿ ಕಚ್ಕೊಂಡ್ಬಿಟ್ಟಿದ್ರೆ ಅದಕ್ಕೆ ಎಷ್ಟೊಂದು ನೋವಾಗಿತ್ತೋ ಏನೋ. ಆದ್ರೆ ಆ ನೋವಲ್ಲಿ ಪರಮಾತ್ಮನ ಸ್ಮರಣೆ ಮಾಡ್ಬೇಕು ನಾನು ಅಂತ ಅನ್ನೋಂಥ ಚಿಂತನೆ ಬರೋದ್ರೊಳಗೆ ತುಂಬಾ ಹೊತ್ತಾಗಿತ್ತು. 1000 ವರ್ಷ ಆಯ್ತು ಅಂತಾರೆ. ಅಲ್ಲಿ ತನಕ ನಾನು ನನ್ನನ್ನು ರಕ್ಷಿಸಿಕೊಳ್ಳಬಲ್ಲೆ, ನನ್ನ ಸಹೋದರರು, ನನ್ನ ಮಿತ್ರರು, ನನ್ನ ಬಾಂಧವರು ಯಾರೋ ನನ್ನನ್ನು ರಕ್ಷಿಸೋರು ಅಂತ ಅನ್ನೋಂಥ ಒಂದು, ಅಂದ್ರೆ ಯಾರೋ ನನ್ನ ರಕ್ಷಿಸೋರು. ಯಾಕೆಂದ್ರೆ ನನ್ನ ಭರವಸೆ ಅಂದ್ರೆ ನಾನು ಅವ್ರೋಡ್ ಮಿತ್ರನಲ್ಲವೇ ಅದಕ್ಕೋಸ್ಕರ ರಕ್ಷಿಸೋರು, ನಾನು ಅವನೋಡ ತಂದೆ ಅಲ್ಲವೇ ಅದಕ್ಕೋಸ್ಕರ ನನ್ನ ಮಗ ರಕ್ಷಿಸುವ, ಈ ತರದ ಚಿಂತನೆಗಳು ಅಂತ ಅನ್ನೋಂಥದ್ದು ಅವನ್ನ ಕಾಡ್ತಾ ಇತ್ತು. ಅದು ನಮ್ಗೆ ಇರೋಂತ ದುರುಳವಾದ ಒಂದು ಬುದ್ಧಿ ಅಂತಾರೆ. ಆ ದುರುಳವಾದ ಬುದ್ಧಿಯನ್ನು ನಾಶ ಮಾಡ್ಬೇಕು. ದೇವರು ಬಂದು ನನ್ನ ರಕ್ಷಕ, ದೇವರೇ ತಾನ ನನ್ಗೆ
ಎಲ್ಲವನ್ನು ಕೊಡೋಂಥವನು ಇದ್ದಾನ. ಅಂದ್ರೆ ಅದರಲ್ಲಿ ಏನೋ ಒಂದು ಕಷ್ಟ ಬಂತು ಅಂದ್ರೆ ಅದನ್ನು ಎಷ್ಟಾಗತ್ತೋ ಸಹಿಸ್ಕೊಂಡು ಆಮೇಲೆ ಪರಮಾತ್ಮನ ಹತ್ರವೇ ಮುಂದೆ ನಿಲ್ಲೋದು ಅಂತ, ನೀನೇ ನನ್ನನ್ನು ರಕ್ಷಿಸ್ಬೇಕು ಅಂತ. ವಿಜಯದಾಸರು ಬಂದು ಈ ಹಾಡನ್ನು ಬಂದು ಈ ಸಮಯಕ್ಕೆ ಹೇಳಿದಾರ್ಯೋ ಏನೋ ಹಾಗೆ ಅಂತ ಅನ್ಸತ್ತೆ. ಆ ತರ ಅವರು ಇಲ್ಲಿ ಪ್ರಾರ್ಥನೆ ಒಂದು ಮಾಡ್ತಾರೆ. ಹಿರಿಯರಾದವರೋಡ ಒಂದು ದೂರದೃಷ್ಟಿಗಳು ಎಲ್ಲೆಲ್ಲಿ ಇರತ್ತೋ ಏನೋ ಗೊತ್ತಿಲ್ಲ, ಆದ್ರೆ ಈ ಹಾಡಲ್ಲಿ ನಾನು ಎಲ್ಲಾ ಜನರ ಪರವಾಗಿ ಕೂಡ ನಿನ್ ಮುಂದೆ ಇದನ್ನ ಪ್ರಾರ್ಥಿಸ್ತಾನೆ. ಇನ್ನು ಇವ್ರು ಯಾರು ತಡಿಲಾರು ಈ ತರದ್ ಕಷ್ಟವನ್ನು, ನೀನು ಇದಕ್ಕಿಂತ ಅವ್ರನ್ನ ಪಾರ್ ಮಾಡು ಅಂತ ಪಾರ್ ಮಾಡು ಅಂತ ಕೇಳುವಾಗ ಆ ಪರಮಾತ್ಮನಲ್ಲಿ ಇರೋಂತ ಗುಣವನ್ನು ಚಿಂತಿಸ್ತಾ ಇದ್ದಾನೆ. ಆ ಗುಣಗಳು ಎಂತಾದಿದೆ ಪರಮಾತ್ಮಂದು, ನಮ್ಮೋಡ ಅಶಕ್ತತೆ ಎಂತಾದಿದೆ ಅಂತ. ಆ ಅಶಕ್ತತೆಯನ್ನ ನಾವು ಒಪ್ಕೊಂಡಾಗ್ತಾನೆ ನಾವು ಶರಣಾಗತಿನ ಮಾಡಕ್ ಸಾಧ್ಯ. ಆ ಶರಣಾಗತಿ ಮಾಡೋದಿಕ್ಕೆ ಅವನೋಡ ಎತ್ತರವನ್ನು ನಾವು ತಿಳಿಬೇಕಾಗತ್ತೆ. ಸೊ ಆ ತಿಳಿಯೋಂತ ಬಗೆ ಅಂತಂದ್ರೆ ಅವನ್ ಗುಣ ಚಿಂತನೆ, ಅದನ್ನು ಇಲ್ಲಿ ದಾಸರು ಮೊದಲು ಕೊಡ್ತಾರೆ. ಆ ಪರಮಾತ್ಮನೋಡ ರೂಪಗಳಲ್ಲಿ ಅವನ್ ಮಾಡಿರೋಂತ ಕ್ರಿಯೆಗಳನ್ನು ಚಿಂತಿಸ್ತಾಯಿ. ಆಮೇಲೆ ತನ್ನ ಒಂದು ಏನು ದೈನ್ಯವಾದ ಸ್ಥಿತಿ, ತನ್ನ ಅಂತಂದ್ರೆ ನಮ್ಮೆಲ್ಲರ ದೈನ್ಯವಾದ ಸ್ಥಿತಿಯನ್ನು ಅವನ್ ಮುಂದೆ ಇಟ್ಟು ಮೊರೆ ಹೋಗ್ತಾ ಇದ್ದಾರೆ ನಮ್ಮೆಲ್ಲರ ಪರವಾಗಿ, ಹಂಗಂತ ನಾವು ತಿಳಿಬೋದು. ಇಲ್ಲಿ ಅವ್ರು ಅದೇ ಹೇಳ್ತಾರೆ, ಎಲ್ಲರ ಪರವಾಗಿಯೇ ನಾನು ಹೇಳ್ತಾ ಇದ್ದೀನಿ ಅಂತ ಕೂಡ ಮುಂದೆ ಇದೇ ಸುಳಾದಿಯಲ್ಲಿ ಅವ್ರು ಹೇಳ್ತಾರೆ. ದುರುಳನ್ನ ಪರಿಹರಿಸೋ ದುರ್ಗಾರಮಣ ಹರಿ ಉರಗಾಭರಣ ರುದ್ರನಾಮಕ ನಾರಾಯಣ. ದುರುಳನ್ನ ಪರಿಹರಿಸು ಅಂತಾರೆ. ಈ ಪರಿಹಾರ ಮಾಡ್ಬೇಕಾದದ್ದು ಏನು ಅಂತಂದಾಗ ನಾವು ಒಂದೇವು ನಮಗೆ ದೈಹಿಕವಾಗಿಯೋ ಮಾನಸಿಕವಾಗಿಯೋ ಬಾಧೆಗಳು ಬಂದಾಗ ಅದನ್ನು ನಾವು ಪರಿಹಾರ ಮಾಡ್ಕೋಬೇಕು. ಆದ್ರೆ ಇಲ್ಲಿ ಅವ್ರೇನ್ ಹೇಳ್ತಾರೆ, ದುರುಳನ್ನ ಅಂತಂತಾರೆ. ಅಂದ್ರೆ ಇಲ್ಲಿ ಏನಾಯ್ತು ಅಂದ್ರೆ ಯಾರು ಈ ಒಂದು ನಮ್ಮ ಬಾಧೆಗೆ ಕಾರಣವಾಗಿದ್ದಾರೆ ಹಂಗೆಂತಂದಾಗ ಅದು ಒಬ್ಬ ದುರುಳ ಅಂತಂದ್ರು. ಇದು ಕಲಿಬಾಧೆ ಅಂತ ಅರ್ಥ. ದುರುಳ ಅಂತ ಅನ್ನುವಂಥದ್ದು ಎಲ್ಲಾ ದುರುಳರಿಗೆ ದುರುಳನಾಗಿರುವಂತವನೇ ಕಲಿ. ಆ ಕಲಿಯೊಡ ಬಾಧೆಯಿಂದ ಜನರಿಗೆ ಬಂದು ತನ್ನ ಮನಸ್ಸಲ್ಲೇ ಬಂದು ದುಗುಡಗಳು ಆಗ್ತಾ ಇರತ್ತೆ. ಈ ಕಾಮಕ್ರೋಧಾದಿಗಳು ಅಂತ ಅನ್ನುವಂಥದ್ದು ಅವರನ್ನು ಕಾಡ್ತಾ ಇರತ್ತೆ. ಆ ಕಾಮಕ್ರೋಧಾದಿಗಳು ಅಂತ ಅನ್ನುವಂಥದ್ದು ಯಾಕೆ ಕಾಡತ್ತೆ ಅಂತಂದ್ರೆ, ಯಾವಾಗ್ಲೂ ಅದನ್ನ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನಲ್ಲಿರಲಾಗಿ ಅಂತ ಅನ್ನೋಂಥ ಹಾಡಲ್ಲಿ ಪುರಂದರದಾಸರು ಹೇಳ್ತಾರೆ, ನನ್ನ ಹತ್ರ ಏನು ಅಂದ್ರೆ ಒಂದು ಕೆಟ್ಟತನ ಇದೆ ಅಂತಾರೆ. ಯಾವಾಗ್ಲೂ ಕೂಡ ಕಡು ಸುಖ ಕಾಂಬ ಆಸೆ ಅಂತಂದ್ರು. ಆಸೆ ಅಂತ ಅನ್ನುವಂಥದ್ದು ಹೇಗಿದೆ ಅಂದ್ರೆ ದುಃಖ ಬೇಡ ಎಂಬ ಆಸೆ, ಕಡು ಸುಖ ಕಾಂಬಾಸೆ ಅಂತಾರೆ. ಈ ಆಸೆ ಅಂತ ಅನ್ನೋದೇ ಬಿಗಿನ ಆಯ್ತು. ಕಾಮ ಅಂತ ಅನ್ನೋಂಥದ್ರಿಂದ ಬೇರೆ ಎಲ್ಲ ಶುರುವಾಯ್ತು. ಆದ್ರೆ ಕಾಮ ಹೇಗಿದೆ ಅಂತಂತಾರೆ, ಯಾವತ್ತೂ ಕೂಡ ನಾನು ದುಃಖವೇ ಪಡಬಾರ್ದು, ಎಲ್ಲಾ ಟೈಮಲ್ಲಿ ಸುಖವಾಗಿರ್ಬೇಕು. ಇದೊಂದು ಆಸೆ ನನ್ನನ್ನು ಕಾಡ್ತಾ ಇರ್ಬೇಕಾದ್ರೆ ನಿನ್ ಮುಂದೆ ಬಂದು ನಾನು ಹೆಂಗ್ ಸ್ತೋತ್ರ ಮಾಡ್ಲಿ ಅಂತಾರೆ. ನೀನ್ ಕೊಟ್ಟಿದ್ದನ್ನು ನಾನು ಯಾವತ್ತಾದ್ರೂ ಆಚರಣೆ ಮಾಡಿದ್ದಾನೆ ಅಂತವೇ ಇಲ್ಲ. ಏನು ಬಿನಹಗೆ ಬಾಯಿಲ್ಲವಯ್ಯ ಅಂದ್ರು. ಏನು ಅಂತ ನಾನು ನಿನ್ ಮುಂದೆ ಬಂದು ನಿಲ್ಲಿ. ನೀನು ಇವಾಗ ನಾವ್ ಹೇಳ್ತೇವಲ್ಲ, ಒಂದು ವೈದ್ಯನ ಹತ್ರ ಹೋದ್ರಿ, ವೈದ್ಯ ಬಂದು ನೀನ್ ಇದೆಲ್ಲ ತಗೋ, ಇದೆಲ್ಲ ತಿನ್ಬೇಡ, ಈ ತರ ರಾತ್ರಿ ಮಲ್ಗೋ, ಹೀಗ್ ಮಾಡು ಅಂತೆಲ್ಲ ಹೇಳಿ ಕಳ್ಸಿ ಹೋಗು ಅಂತಾನ. ನಾವು ಬರ್ತೇವ್ ಮನೆಗೆ, ಬಂದ್ಬಿಟ್ಟು ಅವ್ನು ಹೇಳಿದ್ ಒಂದ್ ಮಾತನ್ನು ಕೇಳಲಿಲ್ಲ, ಅವನೇನ್ ಹೇಳಿದ್ನೋ ಅದಕ್ಕೆ ಆಪೋಸಿಟ್ ಆಗಿ ಮಾಡ್ಕೊಂಡ್ಬಿಟ್ಟು ಒಂದ್ ವಾರ ಆದ್ಮೇಲೆ ಅವ್ನ್ ಬಾ ಅಂತಂದ ಹೋದ್ರೆ ನೀನೇನ್ ಅಡ್ವೈಸ್ ಕೊಟ್ಟಿ ಅದ್ರಿಂದ ನನ್ಗೇನು ಗುಣ ಆಗ್ಲಿಲ್ಲ ಅಂತ ಅವನ್ ಮುಂದೆ ಹೋಗಿ ನಿಲ್ಲಕ್ ಸಾಧ್ಯವಾ? ಹೋಗ್ಲಿ ಅವನ ಹತ್ರ ಆ ಡಾಕ್ಟರ್ ಬಂದು ಹೇಳಿದ್ ಯಾವ್ದು ನಾನ್ ಮಾಡ್ಲಿಲ್ಲ, ಮತ್ತೆ ನಾನು ಹೋಗಿ ಏನ್ ಪ್ರಯೋಜನ ಅಂತ ಆಗ್ಬಿಡತ್ತೆ. ಹೋಗ್ ನಿಂತ್ರೆ ಅವ್ರು ಕೇಳೋರಲ್ವಾ, ನೀನೇನ್ ಪಥ್ಯ ಮಾಡಿದ್ಯಾ, ನೀನ್ ಔಷಧಿ ತಗೊಂಡ್ಯಾ ಸರಿಯಾದ ಸಮಯಕ್ಕೆ, ಏನು ಮಾಡ್ಲಿಲ್ಲ, ಮತ್ತೆ ಹೇಗ್ ನಿಂಗ್ ಗುಣ ಆಗೋದು ಅಂತ. ಅದೇ ತಾನ ಆ ಪರಮಾತ್ಮ ಏನ್ ಹೇಳ್ದ, ನಿರಾಶೆಯಿಂದ ಕರ್ಮಗಳು ಮಾಡು, ನಿರ್ಮಮನಾಗಿ ಇರು ಅಂತಂದ. ಅದ್ಯಾವ್ದು ನಾನ್ ಮಾಡ್ಲಿಲ್ಲ, ನಿನ್ ಮುಂದೆ ಬಂದ್ ನಿಂತಿದ್ದೀನಿ ಮತ್ತೆ, ಆದ್ರೆ ನಾನು ಅದನ್ನು ಹೇಳ್ತೀನಿ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನಲ್ಲಿರಲಾಗಿ ಅಂತ. ಅನಂತ ಅಪರಾಧ ಮಾಡಿರೋಂಥದ್ದನ್ನ ಆದ್ರೂ ನಾನು ಒಪ್ಕೋತೀನಲ್ಲ, ಅದಕ್ಕೋಸ್ಕರ ನನ್ನನ್ನು ನಿರಕ್ಷಿಸ್ಬೇಕು ಅಂತ ಅನ್ನೋಂಥ ಒಂದು ಚಿಂತನೆನ ಅಲ್ಲಿ ಪುರಂದರದಾಸರು ಮಾಡ್ತಾರೆ. ಅಂದ್ರೆ ಈ ಕಾಮ ಅಂತ ಅನ್ನುವಂಥದ್ದು ಏನ್ ವಿಧದಲ್ಲಿ ನಮ್ಮನ್ನು ಕಾಡುತ್ತೆ ಅಂತ. ಅದೇ ತಾನೇ ನಮ್ಗೆ ಮುಖ್ಯವಾದ ಎಲ್ಲಾ ವಿಪತ್ತಿಗಳಿಗೂ ಕೂಡ ಕಾರಣ. ಯಾಕೆ ವಿಪತ್ತು ಅಂತಂದ್ರೆ ಏನು? ವಿಪತ್ ವಿಸ್ಮರಣಂ ವಿಷ್ಣು ಸಂಪನ್ ನಾರಾಯಣ ಸ್ಮೃತಿ ಅಂತಾರೆ. ವಿಪತ್ತು ಅಂತ ಅನ್ನೋಂಥದ್ದೇ ಇದು. ಆಪತ್ತು ವಿಪತ್ತುಗಳು ಯಾಕೆ ಬರುತ್ತೆ ನಮ್ಗೆ? ನಾರಾಯಣನ ಸ್ಮರಣೆ ಮರ್ತೋಯ್ತು, ಸ್ಮರಣೆ ಬರ್ಲಿಲ್ಲ. ಸ್ಮರಣೆ ಯಾಕೆ ಬರ್ಲಿಲ್ಲ? ಆಸೆಯೇ ಕಾಟ ಅಂತಂದ್ರು. ಆಸೆ ಬಂದು ಆ ಜೀವನೋಡ ಒಂದು ನಿರ್ಧಾರಗಳು ಎಷ್ಟೇ ಇರ್ಲಿ, ಸಜ್ಜೀವನ ಆದ್ರೂ ಕೂಡ ಅದು ಅವನ ಕಾಡತ್ತೆ ಅಂತಾರೆ. ಆ ಜ್ಞಾನವನ್ನು ಮರೆಮಾಚತ್ತೆ. ಅದು ಹೇಗೆ ಅಂತನ್ನುವಾಗ ಕೃಷ್ಣ ಅಂತಾನ, ಒಂದೇ ಒಂದು ಹೊಗೆ ಧೂಮ ಅಂತ ಅನ್ನೋಂಥದ್ದು, ಧೂಮ ಬಂದು ಒಂದೇ ಒಂದು ಅಗ್ನಿ, ಹೋಮದ ಕುಂಡದಲ್ಲಿ ಇರುವಂತ ಅಗ್ನಿಯನ್ನು ಹೇಗ್ ಮರೆ ಮಾಚತ್ಯೋ ಹಾಗೆ ಕೆಲವರಿಗೆ
ಕೆಲವ್ರಿಗೆ ಬಂದು ಒಂದೇ ಒಂದು ಕನ್ನಡಿ ಮೇಲೆ ಇರುವಂತ ಧೂಳಿ ಹಾಗೆ, ಕೆಲವ್ರಿಗೆ ಬಂದು ಒಂದು ಗರ್ಭದಲ್ಲಿರುವಂತ ಶಿಶುವನ್ನು ಆ ಚೀಲ ಹೇಗೆ ಬೆಳಕಿಂದ ಮರೆಮಾಚತ್ಯೋ ಹಾಗೆ ಅಂತಂದ್ರು. ಈ ತರ ಬೆಳಕು ಅಂತ ಅನ್ನುವಂಥದ್ದು ಪರಮಾತ್ಮನ ಸ್ಮರಣೆ ಎಷ್ಟೋ ಕೇಳ್ಕೊಂಡಿದ್ದೇವು. ನಾಮಸ್ಮರಣ ಸಂಧಿ ಅಂತ ಜಗನ್ನಾಥ ದಾಸರು ಕೊಟ್ರು. ಸಂತತವು ನಾರಾಯಣ ಸ್ಮರಣೆ ಮಾಡ್ರಿ ಅಂತ ಎಷ್ಟು ದಾಸರುಗಳು ಉಪದೇಶ ಮಾಡಿಲ್ಲ. ಆದ್ರೂ ಕೂಡ ನಮಗೆ ಈ ದುರ್ಲಭವಾದ ಆಸೆಗಳು ಅದನ್ನ ಪ್ರಚೋದನೆ ಮಾಡೋ ಇರುವಂತ ದೈತ್ಯರು ಅವರೋಡ ಪ್ರಚೋದನೆಯಿಂದ ನಾವು ಹೀಗೆ ಆಡ್ತಾ ಇದ್ದೇವು, ನಮ್ಮನ್ನು ಬಂದು ಅದರಿಂದ ನೀನೇ ರಕ್ಷಿಸ್ಬೇಕು ಅಂತಾರೆ. ದುರುಳನ್ನ ಪರಿಹರಿಸೋ ಅಂತ ಆ ದುರುಳ ಅಂತ ಅನ್ನೋಂಥದ್ನ ದುರುಳತನವನ್ನು ನಮ್ಮಲ್ಲಿ ಪ್ರಚೋದನೆ ಮಾಡುವಂತ ದೈತ್ಯರು, ಅದರಲ್ಲಿ ದೈತ್ಯಾಗ್ರೇಸನಾಗಿರುವಂತ ಕಲಿ, ಅವರನ್ನು ಬಂದು ನೀನು ಪರಿಹಾರ ಮಾಡು, ನಮ್ಗೆ ಆ ಉಪದ್ರವ ಇಲ್ಲದೆ ಮಾಡು. ಯಾಕೆಂದ್ರೆ ನೀನು ದುರ್ಗಾರಮಣ ಹರಿ. ನರಸಿಂಹನ್ನ ಇಲ್ಲಿ ಮೊರೆ ಹೋಗ್ತಾರೆ. ನರಸಿಂಹ ಅಂದ್ರೆ ಕೂಡ ಭಯ ಬಂಧಗಳನ್ನು ನಿವೃತ್ತಿ ಮಾಡೋನು. ಸಕಲ ದುರಿತಾದಿ ನಿವೃತ್ತ ಏತ್ತಂತ ಆಚಾರ್ಯ ಮಧ್ವರು ನರಸಿಂಹನ ಸ್ತೋತ್ರ ಮಾಡ್ರಿ ಅಂದ್ರು. ಜ್ವರ ಪರಿಹಾರನಾಗಿ ಇದ್ದಾನ, ಅವನು ಬಂದು ಸಕಲ ವಿಪತ್ತನ್ನು ದೂರ ಮಾಡುವಂತ ಆ ನರಸಿಂಹ ಸ್ತೋತ್ರವನ್ನು ಹೇಳಿ ಅಂತಾರೆ. ಪ್ರಸನ್ನ ಶ್ರೀನಿವಾಸ ದಾಸರು ಕೂಡ ಆ ನರಸಿಂಹ ಸ್ತೋತ್ರ ಅಂತ ತುಂಬಾ ಮಾಡಿದ್ದಾರೆ. ಜಯ 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 ನರಸಿಂಹ, ಜಯ ಮಹಾಲಕ್ಷ್ಮೀ ರಮಣ, ಜಯ ನಿರಾಮಯ ಸರ್ವೋತ್ಕೃಷ್ಟಾಹ, ಜಯ ಕಮಲಜ ಮೃಡಾದ್ಯಮರ ವಂದ್ಯನೇ ನಮೋ ಭಯ ಬಂದ ಹರ ಅಂತ. ಭಯ ಬಂದ ಹರ ಅಂತ ಅನ್ನೋತಾನೆ ಅಲ್ಲಿ ಆ ನಿವೃತ್ತಿ ಆಗ್ಬೇಕಾದದ್ದೇನು ಅಂತ ಅನ್ನೋದು ಸೂಚನೆ ಮಾಡುತ್ತೆ. ಆಪತ್ತು ಅಂತಂದ್ರೆ ಏನು ಅಂತಂದ್ರೆ ಭಯಗಳು, ಭಯವೇ ಮುಖ್ಯವಾದ ಆಪತ್ತು. ಏನೇ ಬರ್ಲಿ ಜನರಿಗೆ ಯಾರಿಗ್ ಬಂದು ಧೈರ್ಯ ಇದೆಯೋ ಅವ್ರು ಅದನ್ನು ಸರಿಪಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆ ಬಂದು ಅದೇನ್ ಬಂದ್ರು ಬರ್ಲಿ ನೋಡ್ಕೋತೀನಿ ಅಂತ. ಆ ಭಯ ಅಂತ ಅನ್ನೋದು ಕಾಡ್ತಾ ಇತ್ತು ಅಂದ್ರೆ ಅವ್ರಿಗೇನು ಮಾಡಕ್ಕಾಗಲ್ಲ. ಆ ಒಂದು ಅಶಕ್ತತೆ ಬಂದ್ಬಿಡುತ್ತೆ ದೇಹದಲ್ಲಿ, ಮಾನಸಿಕವಾಗಿ ಕುಸಿದು ಹೋಗ್ಬಿಡ್ತಾರೆ ಜನರು. ಆದ್ರೆ ಆ ಭಯವನ್ನೇ ನಿವೃತ್ತಿ ಮಾಡುವಂತ ನರಸಿಂಹನನ್ನ ಸ್ಮರಣೆ ಮಾಡುವಂತ ಅಂದ್ಬಿಟ್ಟು ಆ ವಿಜಯದಾಸರು ನಮ್ಗೆ ಹೇಳ್ತಾರೆ. ಸಕಲ ಆಪತ್ತುಗಳಿಗೆ ಕೂಡ ಒಂದೇ ಮಂತ್ರ, ಅದು ನರಸಿಂಹ ಮಂತ್ರ ಅಂತಾರೆ. ನರಸಿಂಹ ಅಂತಂದ್ರೆ ಅವನು ಬಂದು ಭಯಕರ ಆಶ್ರಿತ ಜನರ ರಕ್ಷಕ. ಭಯಕರನಾಗಿದ್ದಾನ ಯಾರಿಗೆ ಅಂದ್ರೆ ದುಷ್ಟರಿಗೆ ಅಂತಂದು, ದುರ್ಜನರಿಗೆ ಭಯಂಕರವಾಗಿದ್ದಾನ. ಆದ್ರೆ ಆಶ್ರಿತ ಜನರಿಗೆ ಬಂದು ಅವನು ಬಂದು ಅವ್ರ ಮನೋಭಿಷ್ಟಗಳನ್ನು ಕೊಡ್ತಾನೆ. ಭಯ ನಿವಾರಣ ಅಂತ ಅನ್ನೋದೇ ಮುಖ್ಯವಾದ ಅಭಿಷ್ಟ ಒಂದು ಸಜ್ಜೀವನಿಗೆ ಬೇಕಾದದ್ದು. ಆ ಸಜ್ಜೀವನಿಗೆ ಬರೋಂತ ಏನು ಕಾಟ ಇದೆಯೋ ಅದರಿಂದಕ್ಕಿಂತ ಅವನಿಗೆ ಭಯದಿಂದವೇ ಜಾಸ್ತಿ. ಆ ಭಯ ಅಂತ ಅನ್ನೋದ್ರಿಂದವೇ ಅವನಿಗೆ ಬಂದು ಎಲ್ಲಾ ವಿಧವಾದ ಬಾಧೆಗೆ ಒಳಗಾಗ್ತಾರೆ. ಸೊ ಈ ಆಸೆ ಅಂತ ಅನ್ನುವಂಥದ್ನ ಇಟ್ಕೊಂಡಿದ್ದೇನೆ, ಆಸೆಯನ್ನು ಬಂದು ಪ್ರಚೋದನೆ ಮಾಡ್ತಿರೋಂಥ ದೈತ್ಯರೋಡ ಬಾಧೆ ನನಗಿದೆ, ಅದನ್ನು ನಿವೃತ್ತಿ ಮಾಡು. ಆ ನಿವೃತ್ತಿ ಮಾಡಿದ್ರೆ ಭಯ ಅಂತ ಅನ್ನೋದು ಪರಿಹಾರ ಆಗೋದು. ಆ ದುರ್ಗಾರಮಣವಾಗಿರುವಂತ ಈ ನರಸಿಂಹನ ಸ್ತೋತ್ರ ಮಾಡೋಣ ಅಂತ ವಿಜಯದಾಸರು ಹೇಳ್ತಾರೆ. ಈ ನರಸಿಂಹ ಯಾರು ಗೊತ್ತಾ? ರುದ್ರಾಂತರ್ಗತನಾಗಿ ಇದ್ದಾನ ಅಂತಂದ್ರು. ನರಸಿಂಹ ಅಂತ ಅನ್ನುವಂತವ ರುದ್ರಾಂತರ್ಗತನಾಗಿ ರುದ್ರನಾಮನಾಗಿ ಇದ್ದಾನ ಅಂದ್ರು. ಉರಗಾಭರಣ ರುದ್ರ ನಾಮಕ ನಾರಾಯಣ ಅಂತಂದ್ರು. ಈ ನರಸಿಂಹನೇ ನಾರಾಯಣ. ನರಸಿಂಹ ಅಂತಂದ್ರೆ ಯಾರು ಸರ್ವ ಗುಣ ಪರಿಪೂರ್ಣ ಅವನೇ ನರಸಿಂಹ ಅಂತಾರೆ. ನಾರಾಯಣ ಅಂತಂದ್ರೆ ಎಲ್ಲ ನರರಿಗ ಕೂಡ ಆಶ್ರಯ, ಆಶ್ರಿತ ಜನರ ರಕ್ಷಕ ಅಂತ ಇವಾಗ ನಾನಂದೆ. ಆಶ್ರಿತ ಅಂತಂದ್ರೆ ಯಾರು ಅವನನ್ನು ಆಶ್ರಯ ಅಂತ ತಿಳಿತಾರ್ಯೋ, ನಿನ್ನನ್ನು ನಾನು ಆಶ್ರಯಿಸುವೇನೋ ಅಂತಂತಾರೆ. ಪಕ್ಷಿಗಳು ಹೇಗೆ ಗಿಡಗಳನ್ನು ಆಶ್ರಯಿಸೋರು, ಅವ್ರಿಗೆ ಬೇರೆ ಯಾವ ಹಾದಿಯೂ ಇಲ್ಲ ಅಂತ. ಈ ಇದ್ರಲ್ಲಿ ನಮ್ಗೆ ಸಮೃದ್ಧಿಯಾಗಿ ಇದು ಹಣ್ಣುಗಳಿದೆ, ನಮ್ಗೆ ಒಳ್ಳೆ ಆಶ್ರಯ ಸಿಕ್ಕೋ ಹಂಗೆ ಎಲೆಗಳು ಇದೆ, ಇಲ್ಲಿ ನಾವು ಬಾಳೋಣ ಅಂತ ಅವ್ರುಗಳು ಮರವನ್ನು ಆಶ್ರಯಿಸ್ತಾರೆ. ಅದೇ ತರ ನಾನು ತಿಳಿದು ನಿನ್ನನ್ನು ಆಶ್ರಯಿಸ್ತೀನಿ, ನೀನೊಬ್ಬನೇ ನನ್ನ ಆಶ್ರಯ ಅಂತ ತಿಳಿದು ನಿನ್ಗೆ ಆಶ್ರಯಿಸ್ತೀನಿ ಅಂತ ಅನ್ನೋಂತ ಆ ನಾರಾಯಣ ನರರಿಗೆ ಆಶ್ರಯನಾಗಿದ್ದಾನ ಅಂತಂದ್ರು. ಆ ನರರಿಗೆ ಆಶ್ರಯನಾಗಿರುವಂತ ಅವನಿಗೆ ಇಂಥ ಆಶ್ರಯ ಕೊಡುವಂತ ಶಕ್ತಿ ಸಾಮರ್ಥ್ಯಗಳು ಇದೆ. ಅದು ನಾರಾಯಣ ಶಬ್ದವೇ ಹೇಳುತ್ತೆ. ಶಕ್ತಿ ಸಾಮರ್ಥ್ಯ ಎಂತದ್ದು ಅಂದ್ರೆ ದೋಷರಹಿತವಾದದ್ದು ಅಂತಾರೆ. ಅರ ಅಂದ್ರೆ ದೋಷ, ನ ಅರ ಅಂದ್ರೆ ದೋಷವೇ ಇಲ್ಲದ ಶಕ್ತಿ ಸಾಮರ್ಥ್ಯಗಳು ಉಳ್ಳವ. ಯಾರನ್ನು ಬಂದು ಯಾರು ತಡೆಯಲಾರರು ಅಂತ ಶಕ್ತಿ ಸಾಮರ್ಥ್ಯ ಉಳ್ಳವನು ಈ ಪರಮಾತ್ಮ. ಅವನನ್ನು ಆಶ್ರಯಿಸಿದ ಮಾತ್ರ ಯಾವ ಒಂದು ತಡೆ ಅಡೆಗಳಿಲ್ದೇನೆ ಅವನು ರಕ್ಷಣೆ ಮಾಡಕ್ ಸಾಧ್ಯ ಅಂತ ಅನ್ನೋದನ್ನ ಹೇಳ್ತಾರೆ. ಅವನು ರುದ್ರನಾಮಕನಾಗಿರುವಂತ ನರಸಿಂಹ ಅಂತಂದ್ರು. ರುದ್ರ ಅಂತ ಅನ್ನುವಂತ ಹೆಸರು ನರಸಿಂಹನೇ ಹೆಸರೇ. ಆದ್ರೆ ಉರಗಾಭರಣನಾಗಿರುವಂತ ರುದ್ರನಾಮಕ ಇವ ಅಂತಂದ್ರೆ, ಉರಗಾಭರಣ ಹಾಕೊಂಡ್ರು ಅಂತ ರುದ್ರನ ನಮಗೆ ಪರಿಚಯ ಉಂಟು.
ಆದ್ರೆ ಆ ರುದ್ರಾಂತರ್ಗತನಾಗಿರುವಂತ ಅವನು ಉಪಾಸನೆ ಮಾಡಿದ ರೂಪವೇ, ಅದನ್ನು ನಾವು ಕೇಳ್ತೇವಲ್ಲ, ತತ್ತದ್ ರೂಪ ವಾಸುದೇವನು ಒಳಹೊರಗೆ ಆಭಾಸಕನು ತಾನಾಗಿ ಬಿಂಬ ಪ್ರಕಾಶಿಸುವ ತತ್ತದ್ ರೂಪ ತನ್ನಾಮದಲ್ಲಿ ಅಂತ. ಅದೇ ನಾಮ ಅದೇ ರೂಪ ಅವನಿಗಿದೆ. ರುದ್ರನಿಗೆ ಬಂದು ಅಂತ ರೂಪ ಅಂತ ನಾಮ ಯಾಕಿದೆ ಅಂತಂದ್ರೆ ಅವನೊಳಗೆ ಇದ್ದಾನ ಪರಮಾತ್ಮ, ಅದೇ ರೂಪದಲ್ಲಿ ಅದೇ ನಾಮದಲ್ಲಿ. ಇಂದು ರುಜಂ ದ್ರಾವಯತಿ ರುದ್ರ ಅಂತಂತಾರೆ. ಅವನೇನ್ ಮಾಡ್ತಾನಂದ್ರೆ ರೋಗವನ್ನು ರುಜಿನವನ್ನು ಅವನು ದೂರ ಮಾಡಿಸ್ತಾನ ಅಂದ್ರು. ರೋಗ ಅಂತ ಅನ್ನೋಂಥ ಈ ಮನೋರೋಗ, ಭಯಾದಿಗಳು ಅಂತ ಅನ್ನುವಂಥ ಮನೋರೋಗ, ಕೆಟ್ಟ ಆಸೆಗಳು ಅಂತ ಅನ್ನುವಂಥ ಮನೋರೋಗಗಳು, ಮತ್ತೆ ಭಯ ಅಂತ ಅನ್ನುವಂಥದ್ದು ಇದರಿಂದ ಸೃಷ್ಟಿಯಾಗಿರುವಂತ ಮನೋರೋಗ, ಅದನ್ನು ಕೂಡ ಅವನು ಪರಿಹಾರ ಮಾಡ್ತಾನ ಅಂತಾರೆ. ಹಾಗೆ ಈ ಪರಿಹಾರಕ್ಕೆ ಬೇಕಾದ ಶಕ್ತಿ ನಮ್ಮ ದೇಹದಲ್ಲಿ ಇಲ್ಲದಾಗ, ಅದ್ರಲ್ಲಿ ಯಾವುದೋ ರೋಗ ಕಾಡ್ತಾ ಇತ್ತು ಅಂತಂದ್ರೆ ಆ ರೋಗವನ್ನು ಅವನು ಪರಿಹಾರ ಮಾಡ್ತಾನ. ಮನಸ್ಸಲ್ಲಿರುವಂತ ರೋಗ ಮಾತ್ರ ಅಲ್ಲ, ದೈಹಿಕವಾಗಿರುವಂತ ರೋಗ ರುಜಿನಗಳನ್ನು ಕೂಡ ಅವನು ಪರಿಹಾರ ಮಾಡ್ತಾನ. ಆ ಜೀವನ ಆ ಒಂದು ಮೊರೆಗೆ ಅವನು ಹೋಗೊಟ್ಟೆ ಕೊಡ್ತಾನ ಅಂದ್ರು. ಇಲ್ಲಿಗೆ ತನಕ ಇವನ್ ಕಾದಿದ್ದಾನ, ಇವನ್ಗಿನ್ನೇನು ನಾನು ಅವನನ್ನು ಸಹಾಯ ಮಾಡದೆ ಹೋದ್ರೆ ಅವನಿಗೆ ಆಗ್ಲಾರ್ದು ಅಂತ ಅವನಿಗೆ ಯಾವಾಗ ರೆಡಿ ಆಗ್ತಾನೆ, ಆ ಜೀವನಿಗೆ ಇಷ್ಟು ತಾನೇ ಮ್ಯಾಕ್ಸಿಮಮ್ ಆಗೋದು ಅಂತ ಅನ್ನುವಾಗ ಅವನನ್ನು ರಕ್ಷಿಸ್ತಾನ ಪರಮಾತ್ಮ. ಆ ಒಂದು ಭರವಸೆ ಅವನಿಗೆ ಬೇಕಷ್ಟೆ. ಆ ಜೀವ ಯಾರು ಕರಿತಾ ಇದ್ದಾನೋ ಪರಮಾತ್ಮನ್ಗೆ, ಅವನಿಗೆ ಆ ಲೈಫ್ ಲೈನ್ ಆಗಿ ದೇವ್ರು ಇದ್ದಾನ ಅಂತ ಅನ್ನುವಂತ ಆ ಭರವಸೆ ಇದ್ದು ಕರೆದ ಅಂತಂದ್ರೆ ಖಂಡಿತವಾಗಿ ಅವನು ಬರ್ತಾನ. ಅದಕ್ಕೆ ಅವನ್ನ ನಾರಾಯಣ ಅಂತಂತಾರೆ. ಆ ದೋಷ ಅವನಲ್ಲಿ ಇಲ್ಲ. ಕರೆದವರಿಗೆ ಅವನು ಕೊಡದೇ ಇರೋಂಥ ದೋಷ ಅವನಿಗಿಲ್ಲ. ಆದ್ರೆ ಕರೆಯೋಂಥವ್ರಲ್ಲಿ ದೋಷ ಇದ್ದಾಗ ಅವನೇನು ಮಾಡಲಾರ. ಹಾಗಾಗಿ ಅವನನ್ನು ನಾವು ಬಂದು ಸರಿಯಾಗಿ ಅರ್ಥ ಮಾಡ್ಕೊಂಡು ಅವನೊಬ್ಬನೇ ರಕ್ಷಕ ಅಂತ ಅನ್ನೋದ್ರಲ್ಲಿ ತಾನು ನಾವು ಎಡಗುತ್ತೇವೆ. ಅದನ್ನು ನಾವು ಮತ್ತೆ ಮತ್ತೆ ಉಪಾಸನೆ ಮಾಡ್ಬೇಕು ಅಂತಾರೆ. ಆ ಉಪಾಸನೆಯಿಂದ ತಾನು ಅದು ಗಟ್ಟಿ ಆಗೋದು. ಪರಮಾತ್ಮ ನನ್ನ ರಕ್ಷಕ, ಅವನ ಬಿಟ್ಟು ನನಗೆ ಬೇರೆ ಯಾರು ಗತಿ ಇಲ್ಲ, ಅವನನ್ನು ನಂಬೋದೇ ನನ್ನೋಡ ಮುಖ್ಯವಾದ. ನಾವು ಏನೇನು ಮಾಡಿದ್ರೆ ಕೂಡ ಆ ನಂಬಿಕೆಯನ್ನು ಗಟ್ಟಿ ಮಾಡಿಸ್ಕೊಳ್ಳೋಕ್ಕೆ ನಮ್ಗೆ ಅದು ಒಂದು ಬೇಕಾಗಿದೆ. ಆ ನಂಬಿಕೆಯನ್ನು ಗಟ್ಟಿ ಮಾಡಿಸೋದು ಅದು ಅದಕ್ಕೆ ಬೇಕಾದದ್ದೇ ತಾನೇ ಇಂಥ ಒಂದು ಆಪತ್ತುಗಳು ಅಂತ ಅನ್ನುವಂಥದ್ದು ನಮ್ಮ ಹತ್ರ ಸುಳಿತಾ ಬರ್ತಾ ಇರುತ್ತೆ. ಅದರಿಂದ ನಾವು ಬಂದು ಭಯ ಕೆಡ್ತೇವೆ. ಭಯ ಬಂದಾಗ ಆಮೇಲೆ ನಾವು ಪರಮಾತ್ಮನ ನೆನೆಸ್ಕೋತೇವೆ. ಅವಾಗ ಅವನನ್ನು ನಾವು ಆರ್ಥವಾಗಿ ಆ ಧ್ವನಿಯಿಂದ ಪರಮಾತ್ಮನ ಕರೆದಾಗ ಅವನು ಒದಗಿ ಬಂದೇ ಬರ್ತಾನ ಅಂತಾರೆ. ಆ ಒಂದು ನಿನ್ನ ಬಿಟ್ಟು ನನ್ಗೆ ಯಾರಿದ್ದಾರೆ ಅಂತ ಅನ್ನುವಂಥ ಒಂದು ಕೊನೆಯ ಸ್ಥಿತಿಗೆ ಹೋಗಿ ತಲುಪ್ತೇವೆ. ಆವಾಗ ತಾನು ನಾವು ಅವನ್ನ ನೆನಪು ಮಾಡ್ಕೊಳಕ್ಕೆ ಅಷ್ಟು ಉತ್ಕಟವಾಗಿ ಆಗತ್ತೆ. ಈಗ ಅವ್ರಂತಾರೆ, ನಾನು ನಿನ್ನ ಬಗ್ಗೆ ಒಂದು ವಿಚಾರವನ್ನು ಹೇಳಕ್ ಇಷ್ಟಪಡ್ತೀನಿ ಅಂತಾರೆ. ಸಾರಲೊಂದು ಎಚ್ಚೆ ಸಪ್ತ ತೃಣರಾಜ ತರುಗಳ ಧರಣಿಗೆ ಒದಗಿಸಿದ ಧೈರ್ಯಶಾಲಿ ನೀ ಅಂತವನು ಗೊತ್ತಾ, ನೀನ್ ರಾಮಚಂದ್ರ ಅಂತಾರೆ. ನೀನ್ ಅಮಿತಾನಂದ ಸ್ವರೂಪನಾಗಿರುವಂತ ರಾಮನೇ ನೀನು ಅಂತಾರೆ. ನರಸಿಂಹ ಅಂತಂದ್ರೆ ಅವನ್ ರಾಮನೇ ಅಂದ್ರು. ಈ ರಾಮ ಅಂತ ಅನ್ನುವಂಥವ ನರಸಿಂಹ ಅಂತ ಅನ್ನುವಂಥವನು ಒಂದೇ ಅಭಿನ್ನವಾಗಿರುವಂಥದ್ದು. ಪರಮಾತ್ಮನೋಡ ಒಂದೊಂದು ರೂಪದಲ್ಲಿ ಕೂಡ ಒಂದು ಭಿನ್ನತೆ ಅಂತ ಅನ್ನುವಂಥದ್ದು ನಾಮನ ನಾವು ಕೊಡ್ತೇವೆ. ಅದು ದೇವರು ಯಾಕೆ ಈ ನಾಮಗಳು ಸಾವಿರಾರು ಇಟ್ಕೊಂಡಿದ್ದಾನು. ಅವನೋಡ ಸಾವಿರ ಅನಂತಾನಂತ ಗುಣಗಳನ್ನು ಪ್ರತಿಪಾದಿಸೋದಕ್ಕೆ ಈ ಜೀವನಿಗೆ ಅನುಗ್ರಹ ಅವನು ಮಾಡಿದ್ದದು. ಒಂದೇ ಹೆಸರಂದ್ವೇ ನೀವೆಲ್ಲ ಉಪಾಸನೆ ಮಾಡ್ರಿ ಅಂತಂದ್ರೆ ನಮ್ಗಾಗತ್ತ? ಅದು ಒಂದೇ ಹೆಸರು ಅಂತಂದ್ರೆ ನಮ್ಗೆ ನಾರಾಯಣ ಶಬ್ದದಿಂದ ಉಪಾಸನೆ ಮಾಡಕ್ ಸಾಧ್ಯವಾ? 10 ಗುಣಗಳನ್ನು ಆದ್ರೂ ಹೇಳಕ್ ಸಾಧ್ಯವಾ ನಮಗೆ? 10 ವಿಚಾರಗಳನ್ನು ನಾರಾಯಣನ ಬಗ್ಗೆ. ಅದರಿಂದವೇ ಪರಮಾತ್ಮನೇ ಅನುಗ್ರಹ ಮಾಡಿದ. ನೋಡ್ರಿ, ನಾನು ಸೃಷ್ಟಿ ಅಂತ ಅನ್ನುವಂಥದ್ನ ಈ ರೂಪದಲ್ಲಿ ಮಾಡ್ತಾನೆ, ಪ್ರದ್ಯುಮ್ನ ರೂಪದಲ್ಲಿ. ಅನಿರುದ್ಧ ರೂಪದಲ್ಲಿ ನಾನು ಸ್ಥಿತಿಕಾರಕನಾಗಿದ್ದಾನೆ, ಸಂಕರ್ಷಣನಾಗಿ ನಾನು ಲಯ ಮಾಡ್ತಾನೆ ಅಂತ, ವಾಸುದೇವನಾಗಿ ಮೋಕ್ಷವನ್ನು ಕೊಡ್ತಾನೆ ಅಂತಂದ, ನಾರಾಯಣನಾಗಿ ಈ ಮೂಲ ರೂಪದಿಂದ ಈ ಎಲ್ಲ ವಿಧಗಳಿಂದ ನಾನು ನಿಮ್ಗೆ ಆಶ್ರಯವನ್ನು ನೀಡ್ತಾನೆ ಅಂತ. ಈ ಒಂದು ರೂಪವನ್ನು ತಗೊಂಡಾಗ ಒಂದು ಕ್ರಿಯೆಯನ್ನು ನಾವು ನೆನಪು ಮಾಡಿಕೊಳ್ಳಕ್ಕೆ ನಮಗೆ 100 ಪ್ರಯತ್ನ ಮಾಡಬೇಕು. ಹಾಗಾಗಿ ಅವನು ಸಾವಿರಾರು ರೂಪಗಳನ್ನು ತಗೊಂಡ, ಸಾವಿರಾರು ಅವತಾರಗಳನ್ನು ಮಾಡಿದ. ಆ ಅವತಾರಗಳಲ್ಲಿ ಶ್ರೇಷ್ಠವಾದದ್ದು ಅಂತ ಅನ್ನುವಂಥದ್ದು ಕೆಲವುದಿದೆ. ಅದನ್ನು ಬಂದು ತುಂಬಾ ಲೀಲೆಗಳನ್ನು ಹೇಳ್ತಾರೆ. ಅದನ್ನು ಕೇಳೋದ್ರಿಂದ ಮನಸ್ಸಿಗೆ ಆಹ್ಲಾದ ಆಗತ್ತೆ, ಆ ಮನಸ್ಸು ಬಂದು ಉಲ್ಲಾಸಗೊಳ್ಳತ್ತೆ. ನನ್ನನ್ನು ಕೂಡ ಪರಮಾತ್ಮ ಇದೇ ತರ ರಕ್ಷಣೆ ಮಾಡುವ ಅಲ್ವೇ ಅಂತ. ಅದಕ್ಕೆ ಇಲ್ಲಿ ಬಂದು ನಾನು ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಾರೆ. ಏನು ಅಂದ್ರೆ, ನೀನು ಸಪ್ತ ತೃಣರಾಜ ಅಂತಂದ್ರೆ ಈ ತಾಳು ವೃಕ್ಷ, ಎಲ್ಲ ದೊಡ್ಡ ದೊಡ್ಡ ವೃಕ್ಷಗಳಿಗೆ ಕೂಡ ತೃಣರಾಜ ಅಂತವೇ ಹೆಸರಿದೆ ಸಂಸ್ಕೃತದಲ್ಲಿ. ಈ ಸಪ್ತ ತಾಳ ವೃಕ್ಷಗಳನ್ನು ಕೂಡ ಒಂದೇ ಒಂದು ಬಾಣದಿಂದ ರಾಮಚಂದ್ರ ಬಂದು ಕೆಳಗೆ ಧರಣಿಗೆ ಒರಗಿಸಿದ ಅಂತಾರೆ.
ಧೈರ್ಯಶಾಲಿ ನೀನು ಅಂತ. ಧೈರ್ಯ ಅಂತಂದ್ರೆ ಇಲ್ಲಿ ಧೀರ ಅಂತ ಅನ್ನುವಂಥದ್ದು ಪರಮಾತ್ಮನಿಗೆ ಬಂದು ಯಾವಾಗ್ಲೂ ಕೂಡ ಭಯ ಅಂತ ಅನ್ನೋದೇ ಇಲ್ಲ. ಈ ಕಾರ್ಯದಲ್ಲಿ ತೊಡಗ್ತೇವಲ್ಲ, ಇದರಲ್ಲಿ ನಾನು ಸಫಲನಾಗ್ವೇನಾ ಅಂತ ಅನ್ನೋಂಥ ಭಯ ಅವನಿಗಿಲ್ಲ. ಮತ್ತೆ ಇದು ನಾನು ಮಾಡ್ತೀನಿ, ಇಲ್ಲ ಮಾಡದೆ ಹೋದ್ರೆ ನನಗೇನೋ ಒಂದು ಉಪದ್ರವ ಆಗೋದು ಅಂತ ಅನ್ನೋದಕ್ಕೋಸ್ಕರ ನೀನ್ ಮಾಡಿಲ್ಲ. ಈಗ ಸುಗ್ರೀವ ಅಂದ, ನನಗ್ ಬಂದು ನೀನು ಈ ವಾಲಿಯನ್ನು ಸಂಹಾರ ಮಾಡುವಂತ ತಾಕತ್ತು ಉಳ್ಳವ ಅಂತ ನನಗೆ ಹೇಗೆ ತಿಳಿಯೋಕೋ, ನನಗ್ ಗೊತ್ತಿಲ್ಲ ನಿನ್ ಬಗ್ಗೆ, ನೀನು ನನಗೆ ತೋರಿಸಿಕೊಡು ಅಂತಂತಾನ. ಅವಾಗ ಪ್ರಾಮಾಣಿಕವಾಗಿ ಏನು ಸುಗ್ರೀವ ಹೇಳಿದ್ನೋ ಅದಕ್ಕೆ ಪರಮಾತ್ಮ ಹೋಗೊಟ್ಟ. ನನ್ಗೆ ಗೊತ್ತಿಲ್ಲಪ್ಪ, ನೀನು ಇಷ್ಟೊಂದು ಸಾಮರ್ಥ್ಯ ಉಳ್ಳವ ಅಂತಂದು ಅವನಿಗೆ ಶರಣಾದ. ಆಮೇಲೆ ಅಂದ್ರೆ ಆ ಸಾಮರ್ಥ್ಯವನ್ನು ತಿಳಿಸಿಕೊಡುವಂತವನು ಅವನೇ ತಾನೆ. ಅವನನ್ನು ಪ್ರಾಮಾಣಿಕವಾಗಿ ಮೊರೆ ಹೋದ ಆ ಸುಗ್ರೀವನಿಗೆ ಅವನು ತೋರಿಸಿಕೊಟ್ಟ, ನೋಡು ನನ್ನ ಧೈರ್ಯ ಅಂತ. ನೋಡು ನನ್ನ ಧೈರ್ಯ ಅಂದ್ರೆ ಪರಾಕ್ರಮ ಅಂತವನ್ ಅರ್ಥ. ಈ ಧೈರ್ಯ ಶಬ್ದದಲ್ಲಿ ಬಂದು ತನ್ನ ಬುದ್ಧಿಶಕ್ತಿಯವನು ಅಲ್ಲಿ ಉಂಟು. ತನ್ನ ಬುದ್ಧಿಶಕ್ತಿಯಿಂದವೇ ಅವನು ಎಲ್ಲವನ್ನೂ ಮಾಡ್ತಾನ. ಅವನು ಒಂದು ಇಚ್ಛೆ ಬುದ್ಧಿಯಿಂದ ಜ್ಞಾನ ಅಂತ ಅರ್ಥ. ಜ್ಞಾನ ಅಂತ ಅನ್ನೋದೇ ರೂಪ ತಾಳಿ ಬಂದವನೇ ರಾಮ. ಅಮಿತಾನಂದ ಸ್ವರೂಪ ಅಂದ್ರು. ಯಾರಲ್ಲಿ ಜ್ಞಾನ ಮಾಡು ಗಟ್ಟಿದೆಯೋ ಅವನೇ ಆನಂದವನ್ನು ಅನುಭವಿಸಕ್ ಸಾಧ್ಯ. ಅಂತ ಆನಂದ ಸ್ವರೂಪನಾಗಿರುವಂತ ಪರಮಾತ್ಮ ಯಾರೋಡ ಬೆಂಬಲವೂ ಅವನಿಗೆ ಬೇಡ ಅಂದ್ರು ಕೂಡ ಪ್ರಾಮಾಣಿಕವಾಗಿ ಜನರಿಗೆ ಅವನಂದ, ನೀವು ನನ್ನನ್ನು ಮೊರೆ ಹೋಗ್ರಿ, ಗೊತ್ತಿಲ್ಲ ಅಂದ್ರೆ ನಾನು ನಿಮ್ಗೆ ಅದು ತೋರಿಸಿಕೊಡ್ತೀನಿ ಅಂತ. ಅದು ತೋರಿಸಿಕೊಟ್ಟ. ನೋಡು, ಎಷ್ಟು 7 ತಾಳ ವೃಕ್ಷವನ್ನು ಒಂದೇ ಸಾಲದಲ್ಲಿ ನಾನು ಸಂಹಾರ ಮಾಡಕ್ ಸಾಧ್ಯ ಅಂತಂದ. ತೋರಿಸಿಕೊಡ್ತಾನ. ಅವನ ಮಹಿಮೆಯನ್ನು ತೋರಿದ ಮೇಲೆ ತಾನೆ ಅವನಿಗೆ ಅವನ ಮೇಲೆ ಆ ಒಂದು ಕಾನ್ಫಿಡೆನ್ಸೇ ಬಂತು ಸುಗ್ರೀವನಿಗೆ. ನನ್ನ ಅಣ್ಣನ ವಾಲಿ ಪರಾಕ್ರಮ ಅಂತ ನಾನು ಅನ್ಕೊಂಡೆ, ಆದ್ರೆ ರಾಮ ಬಂದು ಎಷ್ಟೋ ಪರಾಕ್ರಮಿ, ಅದಕ್ಕಿಂತ ಇವನೇ ನನಗೆ ತಕ್ಕನಾದ ಆಶ್ರಯ ಅಂತ. ಪರಮಾತ್ಮ ನಮ್ಮೆಲ್ಲರಿಗೂ ಆಶ್ರಯ ಅಂತ ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ ಅಂತಾರೆ. ಆ ವಾಲಿಗೆ ಆ ಸುಗ್ರೀವನಿಗೆ ಬಂದು ಇಂಥ ರಾಮನಿಗೆ ಸಖ್ಯತ್ವ ಮಾಡಿಕೊಟ್ಟ ಮುಖ್ಯ ಪ್ರಾಣನ ನೆನ್ಸ್ಕೊಳ್ರಿ ಅಂತ. ಇದನ್ನೇ ಮುಂದೆ ಹೇಳ್ತಾರೆ. ಶರಣಾಗತರಾದವರು ಯಾರು ಶರಣಂಗೆ ಅಂತಂತಾರೆ. ಶರಣಂಗೆ ಅಂತಂದ್ರೆ ಯಾರು ನಿನ್ಗೆ ಪೂರ್ಣವಾಗಿ ಶರಣಾಗಿದ್ದಾನ? ಹನುಮಂತನ ಬಿಟ್ಟು. ಹನುಮಂತ, ಭೀಮ ಮತ್ತೆ ಮಧ್ವರಾಯರು. ಇರುಳು ಹಗಲು ನಿನ್ನ ಶರಣಂಗೆ ಪ್ರೀತಿಯಾದ ನರರಿಗೆ ಮನೋವಾಚ ಕಾಯದಲ್ಲಿ ಅರ ಎಳ್ಳಿನಿತಾದರೂ ವಿಪತ್ತು ಎಂಬುದು ಉಂಟೆ ಅಂತಾರೆ. ನಿನ್ನ ಶರಣಂಗೆ ಯಾರು ಶರಣಾದ್ರೋ ಅವರಿಗೆ ಅಂತಾರೆ. ನಿನ್ನ ಶರಣಂಗೆ ಪ್ರೀತಿಯಾದ ನರರಿಗೆ. ಯಾರು ನಿನ್ನ ಶರಣಂಗೆ? ಯಾರು ನಿನ್ನ ಶರಣ? ಇಲ್ಲಿ ಶರಣಾಗತರಲ್ಲಿ ಶರಣಾಗತಿಯನ್ನು ತೋರಿದವರು ಹನುಮಂತ ದೇವರು. ಆ ಹನುಮಂತನೇ ಬಂದು ಭೀಮ ಮತ್ತೆ ಮಧ್ವಾವತಾರದಲ್ಲಿ ಬಂದವರು ವಾಯುದೇವರು. ಈ ವಾಯುಗೆ ಪ್ರೀತಿಯಾದವರು ಯಾರಿದ್ದಾರೆಯೋ ಆ ನರರಿಗೆ ಮನೋವಾಕ್ ಕಾಯದಲ್ಲಿ ಅರ ಎಳ್ಳಿನಿತಾದರೂ ವಿಪತ್ತು ಎಂಬುದು ಉಂಟೆ ಅಂತಾರೆ. ಈ ತರ ಪ್ರೀತಿ ಆದವರು ಅಂತ, ಪ್ರೀತಿಯಾಗಿ ಆ ವಾಯು ಬಂದು ಇವರನ್ನು ನಾನು ಸಲಕಬೇಕು ಅಂತ ಅವನು ಚಿಂತೆ ಮಾಡಿದ ಅಂದ್ರೆ ಸಾಕು, ಅವನಿಗೆ ಅಷ್ಟೊಂದು ತಾಕತ್ತಿದೆ ಅಂತಾರೆ. ಅಂದ್ರೆ ನಿನ್ನ ಶರಣಾಗತಿ ಮಾಡಿದ ಹನುಮಂತ, ನಿನ್ನ ಶರಣಾಗತಿ ಮಾಡಿದ ಪ್ರಾಣನಿಗೆ ಇಷ್ಟೊಂದು ಶಕ್ತಿ ಇದೆ. ಅವನು ತನ್ನನ್ನು ಯಾರು ಪ್ರೀತಿಸ್ತಾರೆಯೋ ಅವ್ರ ಮೇಲೆ ತಾನು ಪ್ರೀತಿಯನ್ನು ಸುರಿಸುವಂತ ಶಕ್ತಿ ಇದೆ ಅವನಿಗೆ. ಅವನೇನು ನಿನ್ನಂತ ಕಾಲ ದೇಶಗಳಲ್ಲಿ ವ್ಯಾಪ್ತ ಅಂತ ಅನ್ನುವಂಥದ್ದಕ್ಕೆ ನಿನ್ನ ಅನುಗ್ರಹವನ್ನು ಪಾತ್ರನಾಗಿ ಇದ್ದು ಆ ಪ್ರಾಣ ಹಾಗಿದ್ದಾನ. ನೀನು ಸ್ವತಂತ್ರವಾಗಿ ಕಾಲ ದೇಶ ಗುಣದಲ್ಲಿ ವ್ಯಾಪ್ತನಾಗಿದ್ದಿ. ಆದ್ರೂ ನಿನ್ನ ಒಂದು ಶರಣಾಗತಿ ಮಾಡಿದ ಕಾರಣಕ್ಕಾಗಿ, ಅಂದ್ರೆ ಅವ್ರ ಹತ್ರ ಇರೋಂತ ಅಪೂರ್ಣ ಶರಣಾಗತಿ ನಾವು ಯೋಚನೆ ಮಾಡಿದ್ರು ನಮಗ್ ಗೊತ್ತಾಗಲ್ಲ ಅದು. ಅದಕ್ಕೆ ತಾನೇ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳ್ತಾರೆ, ನಿನ್ನ ಒಂದು ಪಾದಧೂಳಿಯ ಒಂದು ವರ್ಣನೆ ಮಾಡೋದಿಕ್ಕೆ ಕೂಡ ನಾನು ಅಶಕ್ಯನಾಗಿದ್ದೇನೆ ಅಂತ. ಆಚಾರ್ಯ ಮಧ್ವರ ಪಾದಧೂಳಿ ಅಂತ ಅನ್ನೋದು ಅಷ್ಟು ಶ್ರೇಷ್ಠ. ಅದನ್ನೇ ವರ್ಣನೆ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಆ ಪ್ರಾಣದೇವರೋಡ ವರ್ಣನೆ ಹೇಗ್ ಮಾಡಕ್ ಸಾಧ್ಯ ಅಂತ ಅನ್ನೋದೇ ಅದ್ರೋಡ ಅರ್ಥ. ಇಲ್ಲಿ ಆ ಪ್ರಾಣನಿಗೆ ಯಾರು ಪ್ರೀತಿ ಪಾತ್ರರಾಗಿದ್ದಾರೆಯೋ ಅವ್ರಿಗೆ ಮನಸ್ಸಲ್ಲಿಯೋ ವಾಕಲ್ಲಿಯೋ ಕಾಯದಲ್ಲಿಯೋ ಏನಾದ್ರೂ ಅರ್ಧ ಎಳ್ಳಷ್ಟು ಇಲ್ಲ, ಅರ್ಧ ಎಳ್ಳಷ್ಟು ಅಂತಾರೆ. ಅಂದ್ರೆ ಸ್ವಲ್ಪ ಕೂಡ ಇಲ್ಲ ಅಂದ್ರು ಸ್ವಲ್ಪ ಕೂಡ ಅವ್ರಿಗೆ ಬಂದು ವಿಪತ್ತಿಲ್ಲ. ವಿಪತ್ತು ಅಂತ ಅನ್ನೋದನ್ನ ನಾವು ಇವಾಗ ಮತ್ತೆ ನೆನ್ಪು ಮಾಡ್ಕೋಬೇಕು. ವಿಪತ್ತು ಅಂದ್ರೆ ಏನು? ವಿಪತ್ತು ಅಂದ್ರೆ ವಿಸ್ಮರಣೆ ವಿಷ್ಣು ಅಂತಂದ್ರು. ವಿಸ್ಮರಣಂ ವಿಷ್ಣು ಸಂಪನ್ನಾರಾಯಣ ಸ್ಮೃತಿ. ಪ್ರಾಣದೇವ್ರು ಏನ್ ಮಾಡ್ತಾರೆ? ಯಾರು ಅವರನ್ನು ಬಂದು ಆಶ್ರಯಿಸ್ತಾರೆಯೋ ಅವ್ರ ಮೇಲೆ ಪ್ರೀತಿಯನ್ನು ಸುರಿತಾರೆ. ಏನ್ ಪ್ರೀತಿ ಅದು ಅಂತಂದ್ರೆ ಅವರು ಪರಮಾತ್ಮನ ಸ್ಮರಣೆಯನ್ನು ಅವ್ರಿಗೆ ಕೊಡ್ತಾರೆ ಅಂತಂತಾರೆ. ಮನೋ ವಾಕು ಕಾಯ ಮೂರು ಕೂಡ
ನಿನ್ನ ಪರವಾಗಿ ಇರೋ ಹಂಗೆ ಅವ್ರಿಗೆ ಮನಸ್ಸನ್ನು ಆ ಪ್ರಾಣದೇವರು ಕೊಡ್ತಾರೆ. ನಿನ್ನ ಶರಣಂಗೆ ಪ್ರೀತಿಯಾದ ನರರಿಗೆ ಮನೋವಾಕಾಯದಲ್ಲಿ ಎಳ್ಳಿನ ಎಷ್ಟಾದರೂ ವಿಪತ್ತು ಎಂಬುದು ಉಂಟೆ ಅಂತಾರೆ. ವಿಪತ್ತು ಅಂತ ಅನ್ನೋಂಥದ್ದು ಅವ್ರಿಗೆ ಇಲ್ವೇ ಇಲ್ಲ. ಯಾರಿಗ ಅವ್ರ ವಿಪತ್ತು ಅಂತ ಯಾರಿಗ್ ಬಂದು ಏನು ಲೋಕದಲ್ಲಿರುವಂತ ವಿಚಾರಗಳು ನಮಗ್ ವಿಪತ್ತು ಅಂತ ಯಾಕೆ ಅನಿಸುತ್ತೆ? ನಮಗ್ ಅನ್ಸತ್ತೆ ಯಾಕಂದ್ರೆ ನಮಗ್ ಬಂದು ದೇವರ ಆಶ್ರಯ ಅಂತ ಅನ್ನೋದು ಗೊತ್ತಿಲ್ಲ. ಕಾಲದಲ್ಲಿ ಕೂಡ ನಮ್ಮ ಹೃದಯದಲ್ಲೇ ಇದ್ದು ನಮ್ಮನ್ನು ರಕ್ಷಿಸ್ತಾ ಇದ್ದಾನ ಅಂತ ನಮಗ್ ಗೊತ್ತಿಲ್ಲ. ಈ ದೇಹ ಅಂತ ಅನ್ನೋಂಥದ್ದು ಏನೂ ಇಲ್ಲ, ಅವ್ನ್ ಸಲಕರಣೆ ಅಂತಂತಾನ ಅವನು. ಅದು ಹೇಗಾದ್ರೂ ಅವ್ರದ್ದು ಒಂದಿನ ನಾಶ ಆಗೋದೆ. ಆದ್ರೆ ಕೂಡ ನಾವು ಅದನ್ನ ಬಂದು ನಂಬಿ ನೆಚ್ಚದಿರು ಹಂಗೆಂತಂದ್ಬಿಟ್ಟು ಕನಕದಾಸರು ಹೇಳ್ತಾರೆ. ಏನು ನಂಬಿ ನೆಚ್ಚದರು ಈ ದೇಹ ಅಂತಂದ್ರು. ಈ ದೇಹನ ಯಾಕೆ ನೆಚ್ಚತಿ, ಯಾಕೆ ನಂಬುತಿ ಅದನ್ನ? ಅದು ಒಂದು ನಂಬುವಂತ ವಿಷಯವೇ ಇಲ್ಲ. ಯಾಕಂದ್ರೆ ಅದು ಬಂದು ದೇವರ ಅಧೀನವಾಗಿದೆ. ಎಷ್ಟು ಕಾಲವರೆಗೂ ಅದಿರ್ಬೇಕು ಅಷ್ಟುವರೆಗೂ ತಾನು ಅದಿರೋದು. ಅದರಿಂದ ನೀನ್ ವಿಪತ್ತು ಅಂತ ಅನ್ನೋದು ದೇಹಕ್ಕೆ ಬರುವಂತ ಆಪತ್ತಲ್ಲ. ಆಪತ್ತು ಅಂತಂದ್ರೆ ಅದು ಪರಮಾತ್ಮನ ಸ್ಮರಣೆ ತಪ್ಪೋದು ಅಂತಂದ್ರು. ಅದಕ್ಕೆ ತಾನು ಇಲ್ಲಿ ಹೇಳ್ತಾರೆ 3 ಅಂತ, ಮನೋವಾಕು ಕಾಯ. ಇದು ಸಮೃದ್ಧಿಯಾಗೇ ಇರತ್ತೆ ಜನರಿಗೆ ಅಂತಾರೆ. ಅದ್ರಲ್ಲಿ ಏನ್ ಬಂದ್ರು ಅವ್ರಿಗೇನು ತಾಪತ್ರಯ ಅಂತವೇ ಅನಿಸೋದಿಲ್ಲ. ಫಸ್ಟ್ ಹಾಗಿಲ್ಲ, ನಿಜವಾಗಿಯೂ ಅವ್ರಿಗೆ ಆಪತ್ತು ಬಂದಿದೆ. ಈ ತರ ದೇಹದಲ್ಲೇ ಒಂದು ಆಪತ್ತು ಬಂದಿದೆ, ಅದನ್ನ ಅವ್ರಿಗೆ ನಿವಾರಣೆ ಆಗ್ಬೇಕು. ಅದು ಕೂಡ ನೀನ್ ಮಾಡ್ತಿ. ಎಲ್ಲೆಷ್ಟು ಕೂಡ ಅವ್ರಿಗೆ ಅದರಿಂದ ಬಾಧೆ ಬರ್ದೇನೆ ಅವ್ರಿಗೆ ಮನಸ್ಸು ದೇವ್ರು ನನ್ನ ಇದ್ರಿಂದ ಕಾಪಾಡುವ ಅಂತ ಅನ್ನೋಂಥ ಮನಸ್ಸು ಬರುತ್ತೆ. ಆಮೇಲೆ ನೀನ್ ಅದನ್ನ ಕಾಪಾಡ್ತೀನಿ ಅವ್ರೇನು ಅಂತ ಪ್ರಾರ್ಥಿಸ್ತಾರೋ ಅದು. 2 ನೆಲೆಯಲ್ಲಿ ಕೂಡ ನೀನು ಆಪತ್ ರಕ್ಷಕ ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. 2 ವಿಧದಲ್ಲಿ ಕೂಡ ಎಷ್ಟು ಪಕ್ವವಾಗಿದೆಯೋ ಜೀವ ಅದಕ್ಕೆ ತಕ್ಕಂಗೆ. ಅದಕ್ಕೆ ತಾನ ಅವನಂತಾನ ಆ ಪರಮಾತ್ಮ ಅಂತಾನ 4 ಬಗೆಯಾದ ಭಕ್ತರು ನನ್ಗಿದ್ದಾರೆ, ಅವ್ರು ನನ್ಗೆ ಯಾಕೆ ಮೊರೆ ಹೋಗ್ತಾರೆ? ಒಬ್ರು ಬಂದು ಅರ್ಥವನ್ನು ಪ್ರಾರ್ಥಿಸ್ತಾರೆ ಅಂತ, ಅವ್ರು ಕೊನೆ ಪಕ್ಷದವ್ರು ಅಂತಾನ. ಅರ್ಥ ಅಂತಂದ್ರೆ ಇನ್ನೂ ಬೇಕು ಅಂತ ಅನ್ನೋಂಥದ್ದು. ನನಗೆ ಈ ದುಡ್ಡು ಸಾಕಾಗ್ತು, ಸ್ವಲ್ಪ ದುಡ್ಡು ಬೇಕು, ನನ್ನ ಹತ್ರ ಇರೋಂತ ಒಳ್ಳೆ ಏನು ಪ್ರಾಪರ್ಟಿಯೋ ಇಲ್ಲ ನನ್ನ ಹತ್ರ ಇರೋಂತ ಜನರು ಅವರಲ್ಲಿ ಇರೋಂತ ನಮಗೆ ಅಪೇಕ್ಷೆಗಳು ಇದು ಪೂರ ಆಗ್ಲಿಲ್ಲ, ನನ್ಗೆ ಇನ್ನೂ ಬೇಕು ಹಾಗೆ ಅಂತ ಅನ್ನೋಂಥದ್ದು ಇದ್ರೆ ಅದನ್ನ ಅರ್ಥ ಅಂತಂತಾರೆ. ಆರ್ತಿಗಳು ಅಂತ ನೆಕ್ಸ್ಟ್ ಇದ್ದಾರೆ ಅಂತಾನ. ಆರ್ತಿಗಳು ಅಂತ ಅನ್ನೋಂಥವ್ರು ಕಷ್ಟದಲ್ಲಿದ್ದಾರೆ, ದೈಹಿಕವಾದ ಬಾಧೆಗೋ ಏದೋ ಒಂದು ಬಾಧೆಗೆ ಒಳಗಾಗಿದ್ದಾರೆ, ಇನ್ನೊಬ್ಬರಿಂದ ಬಾಧೆಗೆ ಒಳಗಾಗಿದ್ದಾರೆ, ಹಾಗೂ ಇರ್ಬೋದು. ಆ ತರ ಇರುವಂತ ಬಾಧೆಗೆ ಒಳಪಟ್ಟವರು ಅವಾಗ ಆರ್ತ ಒಂದು ಸ್ಥಿತಿ, ಅದನ್ನು ನಾವು ನೋಡ್ಬೋದು. ಉತ್ತರೆ ಅಂತ ಅನ್ನೋಂಥವಳು ಅಷ್ಟು ಆರ್ಥಧ್ವನಿಯಿಂದ ಕೃಷ್ಣನಿಗೆ ಅವಳು ಮೊರೆ ಹೋದ್ಲು, ನನ್ನ ಮಗುವನ್ನು ನೀನ್ ರಕ್ಷಣೆ ಮಾಡ್ಲೇಬೇಕು ಅಂತಂದ್ಲು. ಆ ದೇವ್ರ ಮೇಲೆ ಇದ್ದ ನಂಬಿಕೆಯನ್ನು ಅವನು ಅದನ್ನು ಸುಮ್ಮನೆ ಆಗಿಸ್ಲಿಲ್ಲ, ಅವಳಿಗೆ ಬಂದು ಆ ಒಂದು ರಕ್ಷಣೆಯನ್ನು ನೀಡಿದ. ಆ ಮಗು ಸತ್ರು ಕೂಡ ಅದನ್ನ ಬದುಕಿಸಿ ಕೊಟ್ಟ ಅವಳಿಗೆ ಅಂತ. ಆರ್ತರು ಅಂತಾರೆ ಅವ್ರನ್ನ. ಅಂತ ಒಂದು ಗಟ್ಟಿಯಾದ ಒಂದು ಆ ನಂಬಿಕೆಯಿಂದ ಆರ್ಥವಾದ ಧ್ವನಿಯಿಂದ ಕರೆದಾಗ ಅವನು ಹೋಗೊಟ್ಟೆ ಕೊಡ್ತಾನ ಅಂತ. ಅದು ನಾವು ದೃಷ್ಟಾಂತ ಪೂರ್ವಕವಾಗಿ ಪುರಾಣದಲ್ಲಿ ಇತಿಹಾಸದಲ್ಲಿ ಕಾಣ್ಬೋದು. ಜನರಿಗೆ ಆ ಗಟ್ಟಿತನ ಇತ್ತು ಅಂದ್ರೆ ಅವ್ರಿಗೆ ಖಂಡಿತವಾಗಿ ಅದ್ ನಡೆಯುತ್ತೆ. ಸೆಕೆಂಡ್ 3ನೇದು ಬಂದು ಅವನು ಅಂತಾನ ಜಿಜ್ಞಾಸುಗಳು ಅಂತಾನ. ಜಿಜ್ಞಾಸುಗಳ ಮೇಲೆಯೂ ನಂಗೆ ತುಂಬಾ ಪ್ರೀತಿ. ಅವರು ಭಕ್ತರೇ, ಅವರು ದೇವರನ್ನು ಬಂದು ನಿನ್ನ ಬಗ್ಗೆ ತಿಳಿಸಿಕೊಡು ಅಂತ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಅವರು ಹೈಯರ್ ಲೆವೆಲ್ ಆಫ್ ದ ಡಿವೋಟಿ ಅಂತಾನ. ಆಮೇಲೆ 4ನೇ ಅವ್ರು ತಾನೆ ಜ್ಞಾನಿಗಳು ಅಂತ ಅನ್ನೋಂಥವ್ರು ಉತ್ಕೃಷ್ಟವಾದ ದೇವರೋಡ ಭಕ್ತರು. ಈ 4 ವಿಧವಾದ ಸ್ತೋತ್ರ ಮಾಡುವಂಥವ್ರು ಭಕ್ತಿ ಮಾಡುವಂಥವ್ರು ಇದ್ದಾರೆ. ಅದರಲ್ಲಿ ಈ ತಾರತಮ್ಯ ಇದೆ ಅಂತಂದ. ಆದ್ರೆ ಒಬ್ರು ಇವಾಗ ಅರ್ಥವನ್ನು ಪ್ರಾರ್ಥನೆ ಮಾಡುವಂಥವ್ರಾಗಿರುವಂಥವ್ರು ಕೊನೆ ಪಕ್ಷದಲ್ಲಿ ಇವಾಗಿದ್ದಾರೆ. ಆದ್ರೆ ಅವ್ರು ಅಲ್ಲೇ ಉಳಿಯೋರು ಅಂತ ಏನು ಲಾ ಇಲ್ಲ ಅಂತ. ಅವ್ರು ಅಲ್ಲಿಂದ ಮುಂದೆ ಆರ್ಥರಾಗ್ದೇನೆ ಮತ್ತೆ ಅವ್ರು ಜಿಜ್ಞಾಸುಗಳು ಆಗ್ಬೋದು, ಜಿಜ್ಞಾಸುಗಳಾದವ್ರು ಮತ್ತೆ ಜ್ಞಾನಿಗಳಾಗ್ಬೋದು. ಹೀಗಾಗಿ ಜ್ಞಾನಿಗಳಾಗೇ ಆಗ್ತಾರೆ ಜಿಜ್ಞಾಸುಗಳು ಅಂತ ಕೂಡ ನಾವು ಹೇಳ್ಬೋದು. ಪರಮಾತ್ಮನ ಭಕ್ತರಲ್ಲಿ ಈ ತರದ ಒಂದು ಅವನು ಭಕ್ತರೋಡ ತಾರತಮ್ಯಕ್ಕಿಂತ ಭಕ್ತರೋಡ ಒಂದು ಪರಿಸ್ಥಿತಿ ಬಂದು ಬದಲಾವಣೆ ಆಗ್ತಾ ಹೋಗುತ್ತೆ. ಅದಕ್ಕನುಗುಣವಾಗಿ ಅವರು ನನ್ನನ್ನು ಬಂದು ಆ ಕುರಿತು ಅವರು ತಪಸ್ ಮಾಡ್ತಾರೆಯೋ ಅಥವಾ ಸ್ತೋತ್ರ ಮಾಡ್ತಾರೆಯೋ ಪ್ರಾರ್ಥನೆ ಮಾಡ್ತಾರೆಯೋ ಅವರಿಗೆ ಅದನ್ನು ನಾನು ಕೊಡ್ತೀನಿ ಅಂತಂತಾನ. ಧ್ರುವ ಏನ್ ಮಾಡಿದ? ಆರ್ಥವಾದ ಸ್ಥಿತಿ ಅಂತ ಅನ್ನೋದಕ್ಕಿಂತ ಅರ್ಥಾರ್ಥಿಯಾಗಿ ಅರ್ಥವನ್ನು ಪ್ರಾರ್ಥನೆ ಮಾಡಿದ. ಅವನು ನನಗೆ ಬಂದು ಈ ರಾಜ್ಯ ಅಂತ ಅನ್ನೋಂಥ ಪದವಿಯಲ್ಲಿರುವಂತ ನಮ್ಮ ತಂದೆಯ ಮಡಿಯಲ್ಲಿ ನಾನು ಕೂಡ್ಬೇಕು ಅಂತ. ಸೊ ನಾವು ವಿಧ ಅವನೇ ಬಂದು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಸಿಕೊಂಡ. ಮತ್ತೆ ಪರಮಾತ್ಮನ ಹೋಲಿಸಿಕೊಂಡದ್ದು ಏನು ವ್ಯರ್ಥ ಆಗ್ಲೇ ಇಲ್ಲ. ಅವನಿಗೆ ಕಾಲದಲ್ಲಿ ಈ ತರ ಧ್ರುವ ರಾಜ್ಯವನ್ನು ಆಳುವಂತ ಭಾಗ್ಯವನ್ನು ಪರಮಾತ್ಮ ದೊರಕಿ ಕೊಟ್ಟ.
ಆಮೇಲೆ ಅವನಿಗೆ ಮೋಕ್ಷವನ್ನು ಕೊಡ್ತಾನಂತ ಅನ್ನೋದು ಅಲ್ಲಿ ನಾವು ನೋಡ್ತೇವೆ. ಪರಮಾತ್ಮ ಈ ತರ ಅವನಿಗೆ ಆ ಸಂದೇಶವನ್ನು ಕೊಡ್ತಾನಂತ ಭಾಗವತದಲ್ಲಿ ಬರುತ್ತೆ. ಹೀಗಾಗಿ ಈ ಆ ಪರಮಾತ್ಮನ ಮರೆ ಹೋಗಿರೋಂಥ ಶರಣಾಗತಿ ಮಾಡಿರೋಂಥ ಆ ಮುಖ್ಯ ಪ್ರಾಣನ ಯಾರು ಪ್ರೀತಿಸ್ತಾರೆಯೋ, ಮುಖ್ಯ ಪ್ರಾಣನ ಸ್ತೋತ್ರವನ್ನು ಯಾರು ಮಾಡ್ತಾರೆಯೋ ಅವರಿಗೆ ಆ ಮುಖ್ಯ ಪ್ರಾಣ ಪ್ರೀತಿಯನ್ನು ತೋರ್ತಾನ. ಮುಖ್ಯ ಪ್ರಾಣ ಪ್ರೀತಿ ತೋರಿದ ಅಂತಂದ್ರೆ ಅವರಿಗೆ ಎಲ್ಲ ಕಾಲದಲ್ಲಿಯೂ ಕೂಡ ನನ್ನ ರಕ್ಷಕನಾಗಿ ಇದ್ದಾನ ಅಂತ ಅನ್ನುವಂಥ ಚಿಂತನೆ ಅವ್ರಿಗೆ ಬರತ್ತೆ. ಅದರಿಂದಾಗಿ ಅವ್ರಿಗೆ ಯಾವ ವಿಪತ್ತು ಕಾಡೋಲ್ಲ ಅಂತಂದು. ಕರುಣಾಕರ ದೇವ ಅಮೃತ ಹಸ್ತ, ನೀನು ಧನ್ವಂತ್ರಿ ಅಂತಂದ್ರು. ದೇಹ ಅಂತ ಅನ್ನೋಂಥದ್ಲಿ, ಮನಸ್ಸು ಅಂತ ಅನ್ನೋಂಥದ್ಲಿ ಇರುವಂತ ಗಾಯಗಳಿಂದ ನಾನು ಬಂದು ಸಾಯೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ. ಇವಾಗ ಏನ್ ಮಾಡೋದು ಅಂತ ಎಲ್ಲಾ ದೇವತೆಗಳೇ ಬಂದು ಹೋಗಿ ಅವನ್ ಮುಂದೆ ನಿಂತ್ಕೊಂಡ್ಬಿಟ್ರು. ನಾನೇನ್ ಮಾಡ್ಲಿ, ನನ್ಗೇನು ಆಗ್ತಾ ಇಲ್ಲ. ಇವಾಗ ನಾವಂದೇವು ಕೈಲಾಗದೆ ಇರೋಂಥ ಪಕ್ಷ ಎಷ್ಟೋ ಯುದ್ಧಗಳು ಮಾಡಿ ಆಯ್ತು. ಆ ದೇವತೆಗಳಿಗೆ ಒಂದು ಸ್ಥಿತಿ ಬಂತು, ಅವರಿಗೆ ಬಂದು ಇನ್ನೇನು ಮಾಡೋದಕ್ಕೆ ನಮ್ಗೆ ಆಗೋದಾ, ನಮ್ಗೆ ಅಷ್ಟು ಬಲ ಇದೆಯಾ ಅಂತ ಅವ್ರಿಗೆ ಮನಸ್ಸಿಗೆ ಬಂದ್ಬಿಡ್ತು. ಅವಾಗ ದೇವ್ರ ಮುಂದೆ ನಿಂತ್ರು. ಅವನಂದ ಆಗ್ಲಿ ಬಿಡು, ನೀವು ಬಂದು ಸಮುದ್ರ ಮಥನ ಮಾಡಿ ಅಂತ. ದೇವ್ರ ಮುಂದೆ ನಿಲ್ಲೋಂಥದ್ದು ಅವರಿಗೆ ಆ ಒಂದು ಬುದ್ಧಿ ಇದೆ. ಯಾವಾಗ ದೇವ್ರ ಮುಂದೆ ಹೋಗಿ ಮೊರೆ ಹೋಗೋದು. ಅವಾಗ ಅವನೇನ್ ಮಾಡ್ದ, ಅಮೃತ ಹಸ್ತವನ್ನು ತಗೊಂಡ್ ಬಂದ. ಏನ್ ತಗೊಂಡ್ ಬಂದ? ಅಮೃತವನ್ನೇ ಕೈಲಿ ತಗೊಂಡ್ ಬಂದ ಅಂದ್ರು. ತಲೆ ಮೇಲೆ ಇರಿಸಿದ ಅಂತ. ಇವಾಗ ಕೂಡ ಅದನ್ನು ಯಾರು ನೆನೆಸ್ತಾರೆಯೋ ಅವ್ರ ತಲೆ ಮೇಲೆ ಅವನು ಅಮೃತ ಹಸ್ತವನ್ನು ಇಡ್ತಾರೆ. ಸುರರ ಪೊರೆಯಲು ಅಮೃತ ತಂದೆ ಅಂತಾರೆ. ಶಿರೌರಾದಿ ಸರ್ವ ಅಂಗದಿ ಅಮೃತವ ಸುರಿದು ಪೊರೆಯನ್ನ ಅಂತ ಪ್ರಸನ್ನ ಶ್ರೀನಿವಾಸ ದಾಸರು ಹೇಳ್ತಾರೆ. ನೀನು ಸುರರು ಪೊರೆಯಲು ಅಮೃತವನ್ನು ತಂದೆ, ಆದ್ರೆ ಇವಾಗ ನನ್ನ ಶಿರದಿಂದ ಶಿರೌರಾದಿ ಸರ್ವ ಅಂಗದಿ ಸುರಿದು ಅಮೃತವ ಪೊರೆಯನ್ನ ಅಂತ. ಈ ತರ ಅಮೃತ ಹಸ್ತನಾಗಿರುವಂತ ಧನ್ವಂತ್ರಿಯೋಡ ನೆನಪನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಯಾರು? ಆ ಧನ್ವಂತ್ರಿ ಅಂತ ಅನ್ನೋಂಥವನ್ನವೇ ಅಚ್ಯುತಾನಂತ ಗೋವಿಂದ ಅಂತಾರೆ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರ ಆರ್ತಿ ನಾಶನಃ ಅಂತ. ಆರ್ತಿ ಅಂತ ಅನ್ನುವಂಥದ್ದು ಅದೇ ದುಃಖದ ಸ್ಥಿತಿ, ದೈನ್ಯದ ಸ್ಥಿತಿ ಇರೋಂಥವ್ರಿಗೆ ಅಚ್ಯುತಾನಂತ ಗೋವಿಂದ ಅಂತ ಹೇಳೋ ಮಾತ್ರ, ಒಂದು ಸ್ಮೃತಿ ಮಾತ್ರದಲ್ಲಿ ಆ ಧನ್ವಂತರಿ ಬಂದು ಇದ್ದಾನ. ಅವನೇನ್ ಮಾಡ್ತಾನ? ಅವರೋಡ ಎಲ್ಲಾ ವಿಪತ್ತುಗಳನ್ನು ಪರಿಹಾರ ಮಾಡ್ತಾನ ಅಂತಂದ್ರು. ಅದು ಸ್ಮೃತಿ ಮಾತ್ರ ಅಂತ. ಆ ಏನು ಒಂದು ಲೇಷ ಕೂಡ ಬಿಡದೇನೆ ಅಶೇಷವಾಗಿರುವಂತದ್ದು, ಅವ್ರಿಗೆ ದೋಷವೇ ಇಲ್ಲಂಗ ಅವ್ರನ್ನ ಆ ರಕ್ಷಣೆ ಮಾಡ್ತಾನ ಅಂತಾರೆ. ಈ ತರ ಆ ಧನ್ವಂತರಿ ರೂಪವನ್ನು ಇಲ್ಲಿ ಸ್ಮರಣೆ ಮಾಡ್ತಾರೆ. ಹಾಗಾಗಿ ಇದು ಬಂದು ಒಂದು ಸ್ತೋತ್ರ ಅಂತನ್ನುವಾಗ ನಮ್ಮ ಮನೋಬಲವನ್ನು ಹೆಚ್ಚಿಸುವಂಥದ್ದು, ದೇಹ ಕಾಯಗಳಲ್ಲಿ ಆ ಮನಸ್ಸಲ್ಲಿ ಇರುವಂತ ರೋಗಗಳನ್ನು ಪರಿಹಾರ ಮಾಡುವಂಥದ್ದು, ಹಂಗೆಂತ ಅನ್ನೋದು ಕೂಡ ನಾವು ಅನುಸಂಧಾನ ಮಾಡಬೇಕು. ಆಮೇಲೆ ಅವರು ಆ ದೈನ್ಯ ಸ್ಥಿತಿಯನ್ನು ಪ್ರಕಟ ಮಾಡೋದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಒಂದು ಗರಳುರಿ ಮಧ್ಯದಲ್ಲಿ ಇದ್ದ ಸಸಿಯಂತೆ ಜೀವರು ಇಪ್ಪರು, ಕೇಳು ಕಡೆ ಹಾಯಿಸು ಅಂತಾರೆ. ಕೇಳು ನನ್ನ ಮಾತನ್ನು. ಈ ಜೀವರು ಅಂತ ಅನ್ನೋಂಥವ್ರು ಹೇಗಿದ್ದಾರೆ ಅಂದ್ರೆ, ಚಿಕ್ಕ ಸಸಿಗಳಿದಲ್ವಾ, ಆ ಸಸಿಗಳನ್ನು ಸುತ್ತುವರೆದಿರುವಂತ ಒಂದು ದೊಡ್ಡದಾದ ಬೆಂಕಿ. ಆ ಬೆಂಕಿ ಬಂದು ವಿಷವನ್ನು ಕಾರ್ತಾ ಇರುವಂತ ಬೆಂಕಿ ಅಂತಾರೆ. ಎಂತ ವಿಷವನ್ನು ಕಾರ್ತಾ ಇದೆ, ಗಾಳಿಲೇ ಇವ್ರು ಸಾಯ್ಬೇಕು. ಆ ಸಸಿಗಳು ಏನಾಗೋದು, ಬೆಂಕಿ ಇದ್ರೆ ಸಾಕು. ಅದ್ರಲ್ಲಿ ವಿಷ ತುಂಬಿರೋಂತ ಬೆಂಕಿ ಅದು ಬಂದು ಸತಿಗಳಿಂದ ಹೇಗ್ ತಡಿಯಕ್ ಸಾಧ್ಯ? ಯಾವುದೋ ದೊಡ್ಡ ಮರಗಳು ಇದ್ರೆ ಆ ಮರಗಳು ಅಂತ ಅನ್ನುವಂಥದ್ದಾದ್ರೂ ಆ ಬೆಂಕಿಗೆ ಸ್ವಲ್ಪ ಸುಟ್ರು ಮತ್ತೆ ಚಿಗುರಿ ಬಂದ್ಬಿಡೋದು. ಆದ್ರೆ ಈ ಬೆಂಕಿ ಏನಿದೆ, ಇದು ಸುತ್ತುವರೆದಿರುವಂತ ಸಸಿಗಳು ಸಾಯಲೇಬೇಕು, ಆ ತರ ಸುತ್ತುವರೆದಿದೆ. ಜೀವರು ಬಂದು ಈ ತರ ದುರಿತಗಳು ಅಂತ ಅನ್ನೋದನ್ನ ಮಾಡಿರ್ತಾರೆ ಅಲ್ಲ, ಜನರು ಮಾಡಿರೋದೇ ಅವ್ರಿಗೆ ಸಿಕ್ಕತ್ತೆ ಅನ್ನುವಾಗ, ಆದ್ರೆ ಕೂಡ ಆ ಬೆಂಕಿನ ಆ ತಾಪವನ್ನು ಅವ್ರಿಗೆ ಬಂದು ಪರಿಹರಿಸಿಕೊಳ್ದೇನೆ ಅಲ್ಲೇ ನಿಂತಿರ್ಬೇಕಾಗಿದೆ. ಸಸಿಗಳು ಎದ್ದು ಓಡಾಕ್ ಸಾಧ್ಯವಾ? ಎಲ್ಲಿಯಾದ್ರು ನಾನು ಓಡ್ತೀನಿ ಅಂದ್ರೆ ಬೆನ್ನು ದುರಿತ ಹಿಂದೆಯೇ ಬರೋದು ಅಂತಾರೆ. ನಾವ್ ಎಲ್ಲಿಯಾದ್ರೂ ಓಡಾಕ್ ಸಾಧ್ಯವಾ? ಅಲ್ಲೇ ನಿಂತಿರ್ಬೇಕು, ಅಶಕ್ತರಾಗಿ ನಿಂತಿರ್ಬೇಕು. ಆ ಬೆಂಕಿ ಅಂತ ಅನ್ನೋದು, ಆ ವಿಷ ಅಂತ ಅನ್ನೋದು ಸುತ್ತುವರಿದಿದೆ. ಅದನ್ನು ನಾನು ಏನ್ ಮಾಡ್ಲಿ ಇವಾಗ, ಹೇಗ ಅದನ್ನ ಒಂದು ನಿವಾರಣೆ ಮಾಡ್ಲಿ ಅಂತ ಅನ್ನುವಂಥದ್ದು ಒಂದು ಸ್ಥಿತಿ ಬರುತ್ತೆ. ಅವಾಗ ಅವ್ರು ಅಂತಾರೆ, ಈ ಒಂದು ಸ್ಥಿತಿಯಲ್ಲಿ ಇರುವಂತ ಈ ಜೀವರು ಅಂತ ಅನ್ನೋಂಥವ್ರು ಇಬ್ಬರು ಕೇಳು ಅಂತಾರೆ. ನಾ ಹೇಳ್ತಾ ಇದ್ದೀನಿ ನಿನ್ಗೆ ಈ ಮಾತನ್ನು ಕೇಳು, ನನ್ನ ಮಾತನ್ನು ಕಡೆ ಹಾಯಿಸು ಅಂತಾರೆ. ಇದ್ರಿಂದ ನಮ್ಮನ್ನು ಪಾರು ಮಾಡುಪ್ಪ, ಇದರಿಂದ ನಮ್ಮನ್ನು ಪಾರು ಮಾಡು ಹಂಗೆಂತ ಕೇಳ್ತಾ ಇದ್ದಾರೆ. ಪರಮ ಮೂರ್ಖರಾದರು ಶೋಧಿಸೆ ಅಂತ. ಜನರು ಬಂದು ಪರಮ ಮೂರ್ಖರಾದರು, ಎಷ್ಟೇ ಅವ್ರು ಮೂರ್ಖರಾಗಿದ್ದಾರೆ ಗೊತ್ತಿಲ್ಲ ಅವ್ರಿಗೆ, ಆದ್ರೆ ನೀನು ಶೋಧಿಸಿ ನೋಡಿದರು ಹರಿ ನಿನ್ನ ಲೀಲೆ ಕಾಣೆ ತಿಳಿದು ಬಲ್ಲೆ. ನಾನು ತುಂಬಾ ಹುಡುಕಿ ನೋಡ್ತಾ ಇದ್ದೀನಿ, ನಿನ್ನ ಲೀಲೆ ಏನು ಇದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತಾರೆ. ಆದ್ರೆ ನನ್ಗೇನು ಕಾಣ್ತಾ ಇಲ್ಲ.
ನಿನ್ ಲೀಲೆ ಅಂತ ಅನ್ನೋದು ತಿಳಿಯತ್ತೆ, ಆದ್ರೆ ಅದನ್ನು ಕಾಣ್ತಾ ಇಲ್ಲ ನನಗೆ ಅಂತಾರೆ. ಅಂದ್ರೆ ಇವಾಗ ನಾವ್ ಹೇಳ್ತೀವಲ್ಲ, ಎಲ್ಲಾ ದೇವ್ರು ಮಾಡ್ತಿದ್ದಾನ, ಅವ್ನ್ ಯಾಕೆ ಮಾಡ್ತಿದ್ದಾನಪ್ಪ ಅಂತಂದ್ರೆ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತಂತೇವ್. ಅದೇ ಇಲ್ಲಿ ಅಂತಾರೆ, ನಿನ್ನೋಡ ಲೀಲೆ ಬಂದು ಏನೇ ಸಜ್ಜನರಾದ್ರೂ ಕೂಡ ಅವರು ಕೂಡ ಈ ದಳ್ಳೂರಿಲಿ ಬಂದು ತುಂಬಾ ಬೇಯ್ತಾ ಇದ್ದಾರೆ, ಆ ತಾಪವನ್ನು ತಡಿದೇನೆ ಕಷ್ಟ ಪಡ್ತಾ ಇದ್ದಾರೆ. ಅದು ನಿನ್ನ ಲೀಲೆ ತಾನೆ, ಆದ್ರೆ ಕೂಡ ಕಾಣ್ತಾ ಇಲ್ಲ, ಯಾಕೆ ಇದಾಯ್ತು, ಈ ತರ ಒಂದು ರಕ್ಷಣೆ ಬಂದು ಜನರಿಗೆ ಆಗ್ಬೇಕು ಇವಾಗ ಅಂತ ಅನ್ನೋದನ್ನ ಪ್ರಾರ್ಥಿಸ್ತಾರೆ. ಪೊರೆವ ಬಿರುದು ನಿನ್ನದಲ್ಲವೇನಯ್ಯ, ಭಕ್ತ ಜನರ ಪೊರೆವ ಬಿರುದು ನಿನ್ನದೇನಲ್ಲವಯ್ಯ. ಈ ಭಕ್ತರು ಅಂತ ಅನ್ನೋಂಥವ್ರನ್ನ ಪೊರೆಯುವಂಥದ್ದು ನಿನ್ನ ಬಿರುದು. ಬಿರುದು ಒಂದೇ ನಿನ್ಗಂತ ಹೆಸರಂತೂ ಬಂದಿದೆ. ಜನರು ನಿನ್ನನ್ನು ಭಕ್ತ ರಕ್ಷಕ, ಭಕ್ತವತ್ಸಲ, ಶರಣಾಗತ ವತ್ಸಲ ಅಂತಲ್ಲ ನಿನ್ನನ್ನು ಕರೆದು ಸ್ತುತಿ ಮಾಡಿದ್ದಾರೆ. ಹಿರಿಯರಾದ ದೇವತೆಗಳೇ ನಿನ್ನ ಸ್ತುತಿ ಮಾಡ್ತಾ ಇದ್ದಾರೆ. ನೀನು ಆ ತರವೇ ಎಲ್ಲರನ್ನೂ ಪೊರಿತಾ ಬಂದಿದ್ದಿ. ಇದು ನಿನ್ನೋಡ ಸಿದ್ಧವಾದ ವಾಕ್ಯಗಳೇ. ಯಾವುದು ಬಂದು ವೇದದಲ್ಲಿ ಹೇಳಿದೆ, ಯಾವುದು ಗೀತಾ ಅಂತ ಅನ್ನೋಂಥ ಪ್ರಸ್ಥಾನದಲ್ಲಿ ಹೇಳಿದೆ, ನನ್ನ ಶರಣಾಗತಿ ಮಾಡಿದವರಿಗೆ ನಾನು ಬಂದು ಕೈ ಬಿಡೋದಿಲ್ಲ ಅಂತಂದಿದಾನ. ಅದೇ ಇದು ಬಿರುದು ಅಂತಾರೆ. ನಿನ್ನ ಬಿರುದು ಅದು. ನೀನು ಯಾರು ನಿನ್ಗೆ ಶರಣಾದ್ರೂ ಅವ್ರನ್ನ ಕೈ ಬಿಡೋದಿಲ್ಲ ಅಂತ ಅನ್ನುವಂಥದ್ದೇ ನಿನ್ನ ಬಿರುದು. ಇವಾಗ ನಿನ್ನನ್ನು ಶರಣಾಗ್ತಾ ಇದ್ದೇವು ನಾವೆಲ್ಲ ಅಂತಾರೆ. ನೀನು ಏನು ಪರರಿಗೆ ಈ ಪರಿಹಾಸ ಎಂತೆಂಬಿಯ, ಭಕ್ತ ಜನರ ಪೊರೆವ ಬಿರುದು ನಿನ್ನದಲ್ಲವೇನಯ್ಯ. ಅರಿಯಾದವರನ್ನಂತೆ ಸುಮ್ಮನಿರಲಾಗದು ಅಂತ. ಸುಮ್ಮನೆ ಕೂತಿರ್ಬೇಡ, ಏನು ಗೊತ್ತಿಲ್ಲದೆ ಇರೋ ನಾನು. ಇವಾಗ ದಾಸರು ಬಂದು ಪರಮಾತ್ಮನ ಹತ್ರ ನಾವು ಸಖ್ಯ ಬುದ್ಧಿಯಿಂದ ಮಾತು, ಶರಣಾಗತ ಬುದ್ಧಿಯಿಂದ ಅಂದ್ರೆ ದೇವರಲ್ಲಿ ಬಂದು ಏನ್ ವಿಧದಲ್ಲಿ ಬಂದು ಅವರಿಗೆ ಪರಮಾತ್ಮನ ಹತ್ರ ಇರುವಂತ ಸಾಮೀಪ್ಯವನ್ನು ನಾವು ಇಲ್ಲಿ ನೋಡ್ಬೇಕು. ಅಷ್ಟು ಹತ್ರ ದೇವರು ಇದ್ದಾನ ಎಲ್ಲಾರ್ಗೂ ಕೂಡ. ಅವನೇ ಬಂದು ಅವಿಜ್ಞಾತ ಸಖ ಅಂತಾರೆ. ನಿನ್ನ ಹತ್ರವೇ ಇದ್ದಾನ. ಸಖ ಅಂತಂದ್ರೆ ಏನೋ ಸುಮ್ನೆ ಕೂತಿದ್ದೆ, ನಾನು ಹೇಳ್ತಾ ಇದ್ದೀನಲ್ಲ ಕೇಳಲ್ವಾ ನಿನ್ಗೆ, ಹಂಗೆಂತ ನಾವು ಎಷ್ಟು ಒಂದು ಆತ್ಮೀಯವಾಗಿ ನಮ್ಮ ಮಿತ್ರನ ಹತ್ರ ಕೇಳ್ಬೋದು. ಅದೇ ತರ ಆತ್ಮೀಯವಾಗಿ ಪರಮಾತ್ಮನ ಹತ್ರ ಹೇಳ್ತಾ ಇದ್ದಾರೆ, ನೀನೇ ತಾನೇ ಇಂಥ ಒಂದು ಬಿರುದನ್ನು ಇಟ್ಕೊಂಡಿದ್ದಿ. ನಿನ್ನ ಹತ್ರ ಇರುವಂತ ಬೊಕ್ಕಿಶ ಏನು, ನೀನ್ ಏನ್ ಬೇಕಾದ್ರೆ ಮಾಡಬಲ್ಲ, ಹೇಗ ಬೇಕಾದ್ರೆ ರಕ್ಷಣೆ ಮಾಡಾಕ ನಿಂಗೆ ಸಾಧ್ಯ ಉಂಟು. ಆ ಭಕ್ತರು ಅಂತ ಅನ್ನೋಂಥವ್ರು ನಿನ್ನ ಶರಣಾದ್ರೆ ನೀನ್ ಮಾಡ್ವಿ ಅಂತ ಅನ್ನೋಂಥ ಬಿರುದೂ ನಿನ್ಗಿದೆ. ಆದ್ರೆ ಯಾಕೆ ಇವಾಗ ಸುಮ್ನೆ ಕೂತಿದ್ಯಾ, ಅರಿಯಾದವನಂತೆ ಯಾಕೆ ಸುಮ್ನೆ ಕೂತಿದ್ದಿ, ಹಾಗಿರ್ಬೇಡ ಅಂತಾರೆ. ಸುಮ್ಮನಿರಲಾಗದೋ, ಪರಿಪಕ್ವ ಕಾಲ ಬಂದಿದೆ, ಈಗಲೇ ಬಂತು ಪರಿಪಕ್ವವಾದ ಕಾಲ, ಇನ್ನೇನು ಕಾಯೋಂಥದ್ದಿಲ್ಲ, ಈಗಲೇ ಮಾಡ್ಬೇಕು ನೀನು, ಈಗಲೇ ಮೊರೆ ಹೊಕ್ಕೇನಯ್ಯ ನಿನ್ನ ಚರಣಾಬ್ಜ ಯುಗಳ, ನಿನ್ನ ಪಾದವನ್ನು ನಾನು ಮರೆ ಹೊಕ್ಕೆ ಅಂತಾರೆ. ಮತ್ತೆ ಶರಣಾಗತಿಗೆ ಬಂದ್ರು. ಸುಮ್ಮನೆ ಇರಾಕಾಗ್ಬೇಡ, ಸುಮ್ಮನೆ ಕೂತಿರ್ಬೇಡ, ನನ್ನನ್ನು ಪೊರೆ ಹಾಗೆ ಅಂತಂದ್ರು. ಈಗಲೇ ಬಂದುಡ್ದು ಸಮಯ, ಇನ್ನೂ ತಡೆ ಮಾಡ್ಬೇಡ, ಇವಾಗ್ಲೇ ಪೊರೆಯಬೇಕು ನೀನು ಅಂತಾರೆ. ನಿನ್ನ ಪಾದ ಯುಗಳ, ನಿನ್ನ ದ್ವಂದ್ವ ಪಾದ ಅಂತ ಅನ್ನುವಂಥ ಚರಣಾಬ್ಜ ಅಂತಂದ್ರೆ ನಿನ್ನ ಒಂದು ಪದ್ಮದಾಂಗಿರುವಂತ ಪಾದಗಳಲ್ಲಿ ನಾನು ಶರಣಾಗ್ತದೆ. ನೆರೆ ಮಾತು ಲಾಲಿಸು ಮನಕ್ಕೆ ತಂದು ಅಂತ. ಈ ಮಾತನ್ನು ನೀನು ಲಾಲಿಸು ಅಂದ್ರೆ ಒಂದು ಭಕ್ತನಾದವನು ನಿನ್ ಮುಂದೆ ಮೊರೆ ಇಟ್ರೆ ಅದನ್ನು ಕೇಳೋಂತವನಾಗಿ ನೀನು ಇರುವಿ ಅಂತ ಅನ್ನೋಂಥ ನಂಬಿಕೆಯಲ್ಲಿ ನಾನು ಬಂದಿದ್ದೇನೆ. ಈ ಮಾತನ್ನು ಬಂದು ನೀನು ಸ್ವೀಕಾರ ಮಾಡು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಬಂದು ಪುರಂದರದಾಸರು ಇಂದು ನಿನ್ನ ಮೊರೆ ಹೊಕ್ಕೆ ಎಂದಿಗಾದರೂ ಪೊರೆ ಅಂತಾರೆ. ಅಂದ್ರೆ ಒಂದು ದಿನವಾದ್ರೂ ಮೊರೆ ಹೋದ್ರೆ ಇನ್ನೊಂದ್ ದಿನ ಯಾವತ್ತೊಂದ್ ದಿನವಾದ್ರೂ ಪರಮಾತ್ಮ ರಕ್ಷಣೆ ಮಾಡುವ ಅಂತ ಅನ್ನೋದನ್ನ ಅಲ್ಲಿ ಹೇಳ್ತಾರೆ. ಇಲ್ಲಿ ಅಂತಾರೆ, ನಾನು ಮೊರೆ ಹೋಗ್ತಾನೆ ಇದ್ದೀನಿ, ಇವತ್ತೇ ನನ್ಗೆ ಬೇಕು ಅಂತಾರೆ. ಇವಾಗಲೇ ನೀನ್ ನನ್ನನ್ನು ರಕ್ಷಿಸ್ಬೇಕು ಹಾಗೆಂತ ಆ ಒಂದು ಪರಿಸ್ಥಿತಿ ಕೂಡ ಬರುತ್ತೆ. ಇನ್ನು ಮುಂದೆ ಈ ಮಾತನ್ನು ಬಂದು ಇನ್ನೂ ಮುಂದೆ ವರಿಸ್ಬೇಡ, ಕೇಳಿದ ಮಾತು ಇವಾಗ್ಲೇ ನನ್ನನ್ನು ರಕ್ಷಿಸು ಅಂತಾರೆ. ನೆರೆ ಮಾತು ಲಾಲಿಸು ಮನಕ್ಕೆ ತಂದು, ಬರಿದಾಗೆ ಹೋಗದಂತೆ ಮಾಡೋ ಮಹಾಪ್ರಬಲ ತುರಗವೇ ವೇರಿದ ಕಲ್ಕಿ ಕಳಮರ್ದನ. ಈ ಮಾತು ನಾನೇನ್ ಹೇಳಿದ್ನೋ ಅದನ್ನು ಬರಿದಾಗಿಸ್ಬೇಡ. ಸಜ್ಜನರ ಮಾತು ಅಂತ ಅನ್ನೋದನ್ನ ಪರಮಾತ್ಮ ಯಾವತ್ತೂ ಬರಿದು ಮಾಡ್ಲಾರ ಅಂತಂತಾರೆ. ದೇವರು ಆ ಪರಮಾತ್ಮ ಹೇಗಿದ್ದಾನಂದ್ರೆ ತನ್ನ ಭಕ್ತರನ್ನ ಮಾತು ಅವನು ಸಲ್ಲಿಸಿ ಕೊಡ್ತಾನ. ಅದಕ್ಕೆ ಅವನು ಏನ್ ಬೇಕಾದ್ರೆ ಮಾಡಾಕ್ ಸಿದ್ಧ ಅಂತ ಅನ್ನೋದನ್ನ ಅವನು ಮಹಾಭಾರತ ಯುದ್ಧದಲ್ಲಿ ಭೀಷ್ಮಾಚಾರ್ಯರ ಮುಂದೆ ಅವನು ಆಯುಧನ ಹಿಡಿದು ಬಂದ. ತನ್ನ ಭಕ್ತನಾಗಿರುವಂತ ಭೀಷ್ಮ ಏನು ನಾನು ಇವತ್ತು ಬಂದು ಒಂದು ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತೀನಿ ಅಂತ ಅವ್ನು ಹೊರಟಿದ್ದಾನೋ ಅದನ್ನಾದ್ರೂ ಇರ್ಲಿ, ಆದ್ರೆ ನನ್ನ ಒಂದು ಏನು
ಶಪಥ ಇದೆ, ಅದು ಹೋದ್ರೂ ಪರವಾಗಿಲ್ಲ ಅಂತಂದ್ರೆ, ಭೀಷ್ಮ ನೋಡು ಶಪಥ ಇರ್ಲಿ, ನಂದು ಹೋದ್ರೂ ಹೋಗ್ಲಿ ಅಂತ ಅವನಿಗಿತ್ತು. ಅಂದ್ರೆ ಆ ಭಕ್ತನಾದವನು ದೋಷ ಮಾಡಿದ್ರು ಕೂಡ ಭಕ್ತನಲ್ಲಿ ಇರುವಂತ ಪ್ರೀತಿ, ಭಕ್ತನೋಡ ಒಂದು ಮಾತನ್ನು ಅವನು ಹೆಚ್ಚಾಗಿ ತಗೋತಾನ ಅಂತ ಅನ್ನೋದಕ್ಕೆ ಬೇಕಾದ ದೃಷ್ಟಾಂತಗಳಿದೆ. ಈ ಪರಮಾತ್ಮನೋಡ ಒಂದು ಇಚ್ಛೆ ಹಾಗಿದೆ ಅಂತಾರೆ. ಆ ಭಕ್ತರು ಅಂತ ಅನ್ನೋಂಥವ್ರು ಜಯ ವಿಜಯರಿಗೆ ಶಾಪ ಕೊಟ್ರು, ಅದನ್ನು ನೀವು ಕೊಟ್ಟದ್ದೇ ಸರಿ ಅಂತ ಅಂದ್ಬಿಟ್ಟ. ಅಷ್ಟು ಅವನಿಗೆ ಜ್ಞಾನೀತು ಆತ್ಮೈವ ಮತಂ ಅಂತ, ನನ್ನ ಹತ್ರ ಅಂದ್ರೆ ಹತ್ರ ಅವರು. ಭಕ್ತಿ ಅಂತ ಅನ್ನುವಂಥವ್ರು ಉತ್ಕೃಷ್ಟವಾಗಿರುವಂಥವ್ರೆ ಜ್ಞಾನಿಗಳು. ಅಂತ ಜ್ಞಾನಿಗಳು ಅಂತ ಅನ್ನೋಂಥವ್ರು ಒಡ ಮಾತನ್ನು ಅವ್ನು ಸುಳ್ಳಾಗಿಸ್ಲಾರ. ಅದಕ್ಕೆ ವಿಜಯದಾಸರನ್ನು ನಂಬ್ರಿ ಅಂತಾರೆ. ವಿಜಯದಾಸರೋಡ ಶಿಷ್ಯರಾಗಿರುವಂತ ವ್ಯಾಸ ವಿಠ್ಠಲ ದಾಸರು ಅದನ್ನು ಹೇಳ್ತಾರೆ. ಇವರ ನಂಬಿದ ಜನಕ್ಕೆ ಭವವಿದೆಂಬುದು ಹವಣವಾಗದೋ ನಮ್ಮವರ ಮಾತು ಇದು ಅಂತಾರೆ. ಅಂದ್ರೆ ಇವ್ರನ್ನ ನಂಬ್ರಿ ಅಂದ್ರು. ಯಾರನ್ನ ಅಂದ್ರೆ ವಿಜಯದಾಸರ್ನ. ಅವ್ರಿಗೆ ಭವವೇ ಇಲ್ಲ ಅಂದ್ರು, ಮುಂದೆ ಅವರಿಗೆ ಸಂಸಾರದ ಕಾಟವೇ ಇರ್ಲಾರ್ದು ಅಷ್ಟು ಇವ್ರನ್ನ ರಕ್ಷಣೆ ಮಾಡ್ತಾರೆ ಅಂತ. ನೆರೆಹೊರೆಯವರೆಲ್ಲ ಬಂದು ಭಯದಿಂದ ಭೀತರಾಗ್ತಾ ಇರ್ಬೇಕಾದ್ರೆ ಇವ್ರಿಗೆ ಬಂದು ಅಹೋರಾತ್ರಿಗಳು ಚೆನ್ನಾಗಿ ಅವ್ರಿಗೇನು ಕಾಟ ಇಲ್ದೇನೆ ರಾತ್ರಿ ಪೂರ್ತಿ ಆರಾಮವಾಗಿ ನಿದ್ರೆ ಮಾಡ್ತಾರೆ ಅಂದ್ರು. ಅಂದ್ರೆ ಅವರಿಗೆ ಭಯ ಅಂತ ಅನ್ನೋದೇ ಕಾಡೋದಿಲ್ಲ ಅಂತಾರೆ. ಆತರ ಪರಮಾತ್ಮನೋಡ ಭಕ್ತನಾಗಿರುವಂತ ದಾಸರು ಅಂತ ಅನ್ನುವಂಥವ್ರಲ್ಲೇ ಇದೆ ಅಂತಾರೆ. ಅದು ಬರಿದಾಗ ಬೇಡವೋ ಅಂತ ಅವ್ರನ್ನ ಪ್ರಾರ್ಥನೆ ಮಾಡ್ತಾರೆ ನೋಡಿ. ಅವರೋಡ ಪ್ರಾರ್ಥನೆಯನ್ನ ದೇವರು ಹೋಗೊಡ್ತಾನ, ಮಾಡೋ ಮಹಾಪ್ರಬಲ ಅಂತಂದ್ರು. ತುರಗವೇರಿದ ಕಲ್ಕಿ, ಇಲ್ಲಿ ಕಲ್ಕಿ ಅವತಾರವನ್ನು ನೆನಪು ಮಾಡ್ಕೋತಾ ಇದ್ದಾರೆ. ಖಳಮರ್ದನ ಈ ದೇವ್ರ ನಾಮದಲ್ಲಿ ಅಂದ್ರೆ ಈ ಸುಳಾದಿಯಲ್ಲಿ ಬಂದು ತುಂಬಾ ಅವತಾರದ ಲೀಲೆಗಳು ಇದೆ. ಆಯಾ ಅವತಾರಗಳ ಬಗ್ಗೆ ಅಲ್ಲಲ್ಲಿ ಅವ್ರು ಹೇಳ್ತಾರೆ. ತುಂಬಾ ದುಷ್ಟತನ ಅಂತ ಅನ್ನುವಂಥದ್ದು ಮೀರಿ ಹೋದಾಗ ಪರಮಾತ್ಮ ಈ ಕಲ್ಕಿ ರೂಪವನ್ನು ತೊಟ್ಟು ಅವನು ಹಯವನ್ನು ಏರಿ ಬರ್ತಾನ ಅಂತಾರೆ. ಬಂದು ದುಷ್ಟರನ್ನೆಲ್ಲ ಸಂಹಾರ ಮಾಡ್ತಾನ. ಆ ನೆನಪನ್ನು ಇಲ್ಲಿ ಮಾಡ್ಕೋತಾ ಇದ್ದಾರೆ. ಪರೀಕ್ಷೆ ಮಾಡುವ ಕಾಲ ಸ್ವಲ್ಪವಾದರೂ ಇಲ್ಲ. ಇವಾಗ ಯಾಕೆ ನಮ್ಮ ಭಕ್ತಿಯನ್ನು ಪರೀಕ್ಷೆ ಮಾಡ್ತಿ, ನಮ್ಮ ತಾಳುವಿಕೆಯನ್ನು ಯಾಕೆ ಪರೀಕ್ಷೆ ಮಾಡ್ತಿ? ಇವಾಗ ಬಂದು ಪರೀಕ್ಷೆ ಮಾಡೋಂತ ಕಾಲ ಇಲ್ಲ, ನೀನು ನಮ್ಮನ್ನು ರಕ್ಷಿಸುವಂತ ಕಾಲ ಇದು ಅಂತಾರೆ. ಸರ್ವ ಬಗೆಯಿಂದ ವಿಚಾರಿಸೆ, ಎಷ್ಟ್ ಬಗೆಯಿಂದ ವಿಚಾರಿಸಿದ್ರು ಕೂಡ ನಾನು ಹೇಳೋಂಥದ್ದೇ ಸರಿ ಅಂತ ನನ್ಗನ್ಸತ್ತೆ, ಇನ್ನು ನಾವು ತಡಿಲಾರೇವಪ್ಪ, ನಮ್ಮನ್ನು ರಕ್ಷಿಸು ಹಂಗೆ ಅಂತಾರೆ. ಕೊರಳಗತ ಆರ್ತರಾಗಿ ಕೇವಲ ನಿರವಿಣ್ಣ ಪರರಾಗಿ ದೈನ್ಯ ವೃತ್ತಿ ಬಡುತ್ತಿಪ್ಪರೋ ಅಂತ ಜನರ ಬಗ್ಗೆ ಹೇಳ್ತಾ ಇದ್ದಾರೆ. ವರ ಅಭಯ ಮೂರ್ತಿ, ಇಂಥ ಸಮಯಕ್ಕೆ ನಿನ್ನ ಚರಿತೆ ತೋರದಿದ್ದೆಡೆ ಇನ್ನಾವಾಗ ತೋರ್ಪೆ ಅಂತ ಕೇಳ್ತಾರೆ. ಅಂದ್ರೆ ಸರ್ವ ಬಗೆಯಿಂದ ವಿಚಾರಿಸೆ, ಎಲ್ಲ ಏನೇನ್ ವಿಧದಲ್ಲಿ ನೀನ್ ಬೇಕಾದ್ರೆ ವಿಚಾರ ಮಾಡು, ನೋಡು ದೇವ್ರು ಕೊಟ್ಟಿದ್ದು ನೀ ಅನುಭವಿಸು ಹೀಗೆ ಹೇಳ್ತಾರೆ. ಇಲ್ಲ ದೇವ್ರು ಬಂದು ಒಳ್ಳೇದಕ್ಕೆ ಮಾಡ್ತಾನ, ಇಲ್ಲ ಸುಮ್ನೆ ಇರು ಹಂಗಂತಾರೆ. ತಾಳುವಿಕೆಗಿಂತ ತಪವೇ ಇಲ್ಲ ಅಂತಾರೆ. ಇದೆಲ್ಲ ಆಯ್ತು, ಎಷ್ಟೇ ಬಗೆಯಲ್ಲಿ ನಾವು ವಿಚಾರ ಮಾಡಿದ್ದೆವು, ಎಲ್ಲವನ್ನೂ ಸರಿತಾನೆ. ಆದ್ರೆ ಈ ಒಂದು ಸಮಯ ಬಂತಲ್ಲ, ಇಲ್ಲಿಂದ ಮುಂದೆ ನಮ್ಗೆ ಆಗ್ಲಾರ್ದು ಅಂತ ಅನ್ನೊಂದು ಸಮಯ ಬಂದ್ಬಿಡ್ತು ಅಂತಾರೆ. ಅದರಿಂದ ನೀನು ಬರ್ಲೇಬೇಕು ಅಂತ. ಅಂದ್ರೆ ಹಿಂದೆ ಹೇಳಿದಾನ ಪರಮಾತ್ಮ, ಯಾವಾಗ ಬಂದು ಆ ಕಲಿಯೋಡ ಒಂದು ಪ್ರವರ್ತನೆ ಅಂತ ಅನ್ನೋದನ್ನ ಎಲ್ಲ ಕಡೆಯಲ್ಲೂ ವ್ಯಾಪಕ ಆಗಿ ಹೋಯ್ತು ಅಂತಂದ್ರೆ ಅವಾಗ ನಾನು ಬರುವೆ ಅಂತಂದ. ಆ ವ್ಯಾಪಕವಾಗಿ ಅದು ಬಂದು ಒಂದು ಧರ್ಮವನ್ನು ತಲೆ ಎತ್ತಕ್ಕೆ ಬಿಡ್ದೇನೆ ಇದ್ದಾಗ ನಾನು ಬರುವೆ ಅಂತಂದ. ಆತರ ಇಲ್ಲಿ ನೆನಪು ಮಾಡ್ತಾರೆ ವಿಜಯದಾಸರು. ನೀನು ನನ್ನ ಮನಸ್ಸೊಳಗ ಹಂಗಾಗಿದೆ ಅಂತಾರೆ. ನನ್ನಿಂದ ಬಂದು ಇನ್ನೊಂದು ದೇವರೋಡ ವಿಚಾರವನ್ನು ಮಾಡೋದಿಕ್ಕೆ ನನ್ಗೆ ಆಗ್ಲಾರ್ದು ಅಂತ ಆಗೋಗಿದೆ. ಅಷ್ಟೊಂದು ದುಃಖಕ್ಕೆ ಈ ಸಜ್ಜನರು ಒಳಗಾಗ್ತಾ ಇದ್ದಾರೆ. ಅವ್ರುಗಳು ಹಂಗ ಇನ್ನೇನು ನಾನು ಪ್ರಾರ್ಥನೆ ಮಾಡ್ಲಿ ಅಂತ ಅವ್ರಿಗೆ ಆಗ್ತಾ ಇದೆ. ಆತರ ಬೇಡ, ನೀನ್ ಬರ್ಬೇಕು ಹಂಗೆ ಅಂತಾರೆ. ಇದರ ಪರೀಕ್ಷೆ ಮಾಡ್ತಾ ಇರ್ಬೇಡ. ಯಾಕಂದ್ರೆ ಕೊರಳಗತವಾಗಿ ನಾವಂತೆ ಗಂಟಲ್ವರೆಗೂ ಬಂದ್ಬಿಡ್ತು ಅಂತ, ಇನ್ನೇನು ನೀರ್ ಗಂಟಲ್ವರೆಗೂ ಬಂದ್ರೆ ಅಷ್ಟೇನೆ, ಇನ್ನೇನು ಉಳ್ಗೋಗೋದೆ. ಆರ್ತವಾದ ಸ್ಥಿತಿ ಹಂಗೆಂತಾರೆ. ಆರ್ತ ಅಂತಂದ್ರೆ ಕಷ್ಟ ಪಡ್ತಾ ಇರುವಂತ ಸ್ಥಿತಿ ಗಂಟಲ್ಗತವಾಗಿದೆ, ಗಂಟಲ್ವರೆಗೂ ಬಂದ್ಬಿಡ್ತು, ಇನ್ನೇನು ಕೇಳ್ಬೇಕು. ಕೇವಲ ನಿರ್ವಿಣ್ಣ, ಕೇವಲ ಅಂತಂದ್ರೆ ಒಂದೇ ಒಂದ್ ಇದೆ ಇವಾಗ ಅನುಭವಿಸ್ತಾ ಇರುವುದು ಸಜ್ಜನರು, ಅದ್ ನಿರ್ವಿಣ್ಣವಾದ ಸ್ಥಿತಿ ಅಂತಾರೆ. ನಿರ್ವಿಣ್ಣ ಅಂತಂದ್ರೆ ದುಃಖ ಸ್ಥಿತಿ ಅಂತ ಅರ್ಥ. ಒಂದು ಏನು ಸಿಕ್ಕದೇ ಇರುವಂತ ಒಂದು ಸ್ಥಿತಿ ಅದು. ಯಾವ ಒಂದು ಒಳ್ಳೆ ಚಿಂತನೆ ಬರೋದಿಲ್ಲ, ಯಾವ ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಅನ್ನೋಂಥದ್ದು ಮನಸ್ಸಿಗೆ ಬರೋ ಇಲ್ಲ, ಏನೋ ಒಂದು ಕಷ್ಟದಲ್ಲಿ ಒಳಗಾಗಿರ್ತಾರೆ. ಅಸಹ್ಯವಾದ ಸ್ಥಿತಿ ಅದು, ಅದ್ ಬೇಡ ನನ್ಗೆ ಅಂತಾರೆ. ದುಃಖವಾದ ಪರಿಸ್ಥಿತಿಯಲ್ಲಿ ನಾನು ಇದ್ದಾನೆ. ಪರರಾಗಿ ದೈನ್ಯ ವೃತ್ತಿ, ನಿರವಿಣ್ಯ ಪರರಾಗಿ ಅಂತಂದ್ರೆ ಆತರ ದುಃಖಕ್ಕೆ ಒಳಗಾದವರಾಗಿ ದೈನ್ಯವಾದ ವೃತ್ತಿ ಅಲ್ಲಿ ಸಿಕ್ಕಾಕೊಂಡು
ಬಡುತಿಪ್ಪರು ತುಂಬಾ ಕಷ್ಟ ಪಡ್ತಾ ಇದ್ದಾರೆ, ಅವರೋಡ ಸ್ಥಿತಿನ ನಾನು ನೋಡ್ಲಾರೆ ಅಂತಾರೆ. ವರ ಅಭಯ ಮೂರ್ತಿ, ನಿನ್ನೋಡ ಮೂರ್ತಿ ಹೇಗಿದೆ ಅಂತಂದ್ರೆ, ಇಲ್ಲಿ ಬಂದು ವಿಜಯ ವಿಠಲನ ಮೂರ್ತಿನ ಧ್ಯಾನ ಮಾಡಿ ಅಲ್ಲಿ ಬಂದು ಅವನ್ ವರವನ್ನು ಕೊಡ್ತಾ ಇರುವಂತ ಹಸ್ತ, ಅಭಯವನ್ನು ಕೊಡ್ತಾ ಇರುವಂತ ಹಸ್ತ. ಅವ್ರು ವರ ಅಭಯ ಮೂರ್ತಿ ಅಂತಾರೆ. ಆ ವರಹಸ್ತ ಅಂತಂದ್ರೆ ಕೆಳಗೆ ತೋರಿಸ್ತಾ ಇರುವಂತ ಕೈ, ಅಭಯ ಹಸ್ತ ಅಂದ್ರೆ ಮೇಲೆಯಿಂದ ಕೈಯನ್ನು ತೋರಿಸ್ತಾ ಇರುವಂತ ರೂಪ. ಈ ಎರಡು ಧ್ಯಾನವನ್ನು ಮಾಡಿ ಅಂತಾರೆ. ಇಂಥ ಸಮಯಕ್ಕೆ ನಿನ್ನ ಚರಿತೆ ತೋರದಿದ್ದಡೆ, ನಿನ್ನ ಚರಿತೆ ಏನು ಅಂದ್ರೆ ನೀನು ಭಕ್ತರಿಗೆ ವರಪ್ರದ ಅಭಯಪ್ರದ ಇದೆರಡನ್ನು ಕೂಡ ನೀನು ತೋರ್ಬೇಕು, ಇವಾಗ್ಲೇ ತೋರ್ಬೇಕು. ಯಾವಾಗ ತೋರ್ವಿ, ಇವಾಗ ತೋರ್ದೇ ಇದ್ರೆ ನಾವ್ ಅಂತೇವಲ್ಲ, ಈ ಸಮಯಕ್ಕೆ ಇದು ಉಪಯೋಗ ಆಗದೆ ಇದ್ರೆ ಮುಂದೆ ಯಾಕೆ ಅದ್ ಬೇಕು, ಇವಾಗ್ಲೇ ನಮಗೆ ಅದು ಉಪಯೋಗಕ್ಕೆ ಬೀಳ್ಬೇಕು. ಹಾಗೆ ಅಂತ ನಾವು ಎಲ್ಲ ಇರುವಂತ ಪದಾರ್ಥಗಳನ್ನು ಸಮಯಕ್ಕಾಗಿ ನಾವು ಅದನ್ನ ಬಳಸ್ಬೇಕು. ಅದನ್ನ ಇಲ್ಲಿ ಹೇಳ್ತಾರೆ, ಸಮಯಕ್ಕೆ ಇವಾಗ ನಮಗೆ ಒದಗ್ಬೇಕು, ಯಾವಾಗ್ಲೂ ತೋರಿಸ್ತೀನಿ ಅಂತಂದ್ರೆ ಇವಾಗ್ಲೇ ತೋರ್ಸು ಅಂತಾರೆ. ಹಿರಿಯರು ಪಿಂತೆ ರಾಯರಿಗೆ ಬಂದ ಕುಹೋಯೋಗ ಪರಿಹರಿಸಿ ಕೀರ್ತಿ ಪೊತ್ತು ನಿನ್ನವರಾಗಿ ಧರಣಿಯೊಳಗೆ ಮೆರೆದು ಜಯವಂತರೆನಿಸಿ ಡಂಗುರವ ಹೊಯಿಸಿ ನಿನ್ನ ಒಲಿಸಲೆಲ್ಲವೇ. ಹಿರಿಯರಾಗಿರುವಂತ ವ್ಯಾಸರಾಜರು, ವಿಜಯದಾಸರೋಡ ಗುರುಗಳು ಪುರಂದರದಾಸರು, ಅವರೋಡ ಗುರುಗಳು ವ್ಯಾಸರಾಜರು ಬಂದು ಈ ಜನರು ಅಂತನ್ನೋಂತಾರ ಕೃಷ್ಣದೇವರಾಯನಿಗೆ ಬಂದಿರುವಂತ ಕುಹೋಯೋಗವನ್ನು ಪರಿಹಾರ ಮಾಡಿದ್ರು. ಆ ಕುಹೋಯೋಗ ಅಂತ ಅನ್ನೋ ಸಮಯ ಯಾವಾಗ ಬಂದಿದ್ರು, ಶರಣಾಗತ ಮಾಡಿದ ಆ ರಾಜನಿಗೆ ಬಂದು ತಾವು ಅದನ್ನು ಪರಿಹಾರ ಮಾಡಿದ್ರು. ಆಮೇಲೆ ಲೋಕದಲ್ಲೆಲ್ಲ ಡಂಗುರವನ್ನು ವಹಿಸಿದ್ರು. ಪರಮಾತ್ಮ ಶ್ರೇಷ್ಠ ಅಂತ, ಅವನೋಡ ಅನುಗ್ರಹದಿಂದ ಇದ್ ನಡೀತು ಅಂತ. ಈ ಡಂಗುರ ಹೊಯ್ಸೋಂತ ಡಂಗುರವ ಹೊಯ್ದು ಹರಿಯೇ ಸರ್ವೋತ್ತಮ ಅಂತ ಸಾರಿರಿ ಅಂತ ಪುರಂದರದಾಸರ ಅದಕ್ಕೆ ಹೇಳ್ತಾರೆ. ಚರಿತೆ ತೋರಿದ ಇಡೆ ಇನ್ಯಾವಾಗ ತೋರ್ಪೆ ಅಂತ ಕೇಳಿದ್ರು, ನಿನ್ ಚರಿತೆಯನ್ನು ತೋರಿಸು ಅಂತ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಹಿರಿಯರಾಗಿರುವಂತವ್ರು ಹಿಂದೆ ಈ ರಾಯರಿಗೆ ಬಂದ ಕುಹಯೋಗವನ್ನು ಪರಿಹಾರ ಮಾಡಿದ್ರು, ಕೃಷ್ಣದೇವರಾಯನಿಗೆ ಮಾಡಿದ್ದ ಆ ಕಷ್ಟವನ್ನು ಪರಿಹಾರ ಮಾಡಿದ್ರು. ಆ ಕೀರ್ತಿಯನ್ನು ಬಂದು ಅವರಿಗೆ ಸಿಕ್ಕಿತ್ತು. ಆದ್ರೆ ಅವರು ನಿನ್ನವರಾಗಿ ಧರಣಿಯೊಳಗೆ ಮೆರೆದ್ರು. ಅಂದ್ರೆ ಅವರು ನನ್ನ ಸಾಮರ್ಥ್ಯದಿಂದ ನಾನು ಸಾಧಿಸಿದೆ ಅಂತ ಅವ್ರು ಯಾವತ್ತೂ ಹೇಳಲ್ಲ. ನಿನ್ನ ಸಾಮರ್ಥ್ಯದಿಂದ ತಾನೇ ಇದ್ ನಡೀತು ಅಂತ ಅವರು, ಕೃಷ್ಣನೇ ಎಲ್ಲವನ್ನು ಮಾಡಿದ ಅಂತ ಅವರು ನಿನ್ನ ಕೀರ್ತಿಯನ್ನೇ ಬಂದು ಸಾರ್ತಾ ಹೋದ್ರು. ನಿನ್ನವರಾಗಿ ಅಂತಂದ್ರೆ ನಿನ್ನನ್ನೇ ಹೊಗಳ್ತಾಯಿ ಅವರು ಧರಣಿಯೊಳಗೆ ಮೆರೆದ್ರು ಅಂತ. ಇವಾಗ್ಲೂ ಮೆರಿತಾ ಇದ್ದಾರೆ, ನಿನ್ನನ್ನೇ ಹೊಗಳ್ತಾ ಇವಾಗ್ಲೂ ಮೆರಿತಾ ಇದ್ದಾರೆ. ಜಯವಂತರೆನಿಸಿ ಅವರು ಜಯವಂತರಾದ್ರು. ಯಾಕೆ ಅವ್ರನ್ನ ಯಾರು ಮೊರೆ ಹೋಗ್ತಾರೆಯೋ ಅವರಿಗೆ ಜಯಶೀಲತೆಯನ್ನು ಅವ್ರು ತಂದು ಕೊಡ್ತಾರೆ. ಆ ಡಂಗುರವನ್ನು ಹೊಯಿಸಿ ನಿನ್ನ ಒಲಿಸಲಿಲ್ಲವೇ ಅವರೆಲ್ಲ. ನೆರೆಹೊರೆಯವನಲ್ಲ ನಾನ್ ಅವರ ಶಿಷ್ಯರ ಕರುಣಾ ಕಟಾಕ್ಷಕ್ಕೆ ಯೋಗ್ಯ ನಹುದೋ ಅಂತಾರೆ. ನಾನ್ ಯಾರೋ ಅವನಲ್ಲ, ಯಾವುದೋ ಒಬ್ಬ ಇಲ್ಲ ನಾನು ಅಂತ ಇವಾಗ ವಿಜಯದಾಸರ ದೇವ್ರ ಮುಂದೆ ಹೇಳ್ತಾರೆ. ನಿನ್ನ ಶಿಷ್ಯರೋಡ ಶಿಷ್ಯರ್ ನಾನು ಅಂತ. ಅದು ದೇವ್ರ ಹತ್ರ ಮೊರೆ ಹೋಗುವಂತ ರೀತಿಯನ್ನು ಅವ್ರು ಹೇಳ್ತಾರೆ. ನೀನ್ ಯಾರನ್ನು ರಕ್ಷಿಸಿ, ಯಾರೋಡ ಅನುಗ್ರಹದಿಂದ ಬೇರೆಯವ್ರನ್ನ ರಕ್ಷಿಸ್ತೀಯೋ ಅಂತ ರಕ್ಷಕ ಪಾಲಕರಾಗಿರುವಂತ ನಿನ್ನ ಭಕ್ತರಾಗಿರುವಂತ ವಿಜಯದಾಸರು ಶಿಷ್ಯ ಪರಂಪರೆಯಲ್ಲಿರುವಂತವನು ನಾನು ಒಬ್ಬ ಅಂತಂದ್ರು. ನಿನ್ನವರೋಡ ಒಂದು ಆ ರಕ್ಷಣೆ ಅಂತ ಅನ್ನೋಂಥದ್ಲಿಂದವೇ ಎಷ್ಟೋ ಜನರು ಉದ್ಧಾರ ಆಗಿದ್ದಾರಲ್ವಾ. ಈ ತರ ನನ್ನನ್ನು ರಕ್ಷಿಸು ಅಂತಾರೆ. ಧರಣಿಯೊಳಗೆ ಮೆರೆದು ಜಯವಂತರೆನಿಸಿ ಡಂಗುರವ ಹೊಯಿಸಿ ನಿನ್ನ ಒಲಿಸಲಿಲ್ಲವೇ ಅವರೆಲ್ಲ. ನೆರೆಹೊರೆಯವನಲ್ಲ ನಾನು ನಿನ್ನನ್ನು ಒಲಿಸಬಲ್ಲೆ ಅಂತಾರೆ. ನಾನವರ ಶಿಷ್ಯರ ಕರುಣಾ ಕಟಾಕ್ಷಕ್ಕೆ ಯೋಗ್ಯನಹುದು ಅಂತ. ಆ ಶಿಷ್ಯರು ಪುರಂದರದಾಸರು ಅಂತ ಅನ್ನುವಂಥವ್ರೋಡ ಯೋಗ್ಯ ಕಟಾಕ್ಷ ನನ್ ಮೇಲೆ ಬಿತ್ತು. ಹರಿ ನೀನೇ ಉಪೇಕ್ಷೆ ಮಾಡಿದರೆ ನಿಂದಿರ ಮಾರ್ಗ ಕಾಣೆನು. ನೀನು ಉಪೇಕ್ಷೆ ಮಾಡಿದ್ರೆ ನನ್ನನ್ನು ಯಾರು ರಕ್ಷಿಸೋರು, ನನಗ್ ದಾರಿಯೇ ಕಾಣದು ಅಂತಂದ್ರು. ನಿಂತಿರುವಂತ ದಾರಿ ಎಲ್ಲಿಂದ ನಾನು ಹೋಗ್ಲಿ, ಏನ್ ಮಾಡ್ಲಿ, ನನ್ಗೊಂದು ದಾರಿ ತೋರಿಸ್ತಾ ಇಲ್ಲ ಅಂತಾರೆ. ಪರಮ ಮಿತ್ರ ಹರುವ ಹೆದ್ದೊರೆಯೋಳು ಉಕ್ಕಾಸು ಈಸುಕಾಯಿ ಹರಗೋಲು ತಪ್ಪಿ ಕೈ ಸೋತು ಕಡಿಗೆ ಬರುವ ಮನುಜ ನಡುವೆ ಮುಣುಗುವ ಪರಿಯಂತೆ ತೆರನಾಗಿದೆ. ಇನ್ನೇನು ಉಳಿದೆ ಹಂಗೆಂತ ಉಳಿದೇ ಇಲ್ಲ. ಈ ಲೋಕದಲ್ಲಿ ಬಂದು ಎಷ್ಟು ನಮ್ಮೋಡ ದೈನ್ಯ ಸ್ಥಿತಿ ಇದೆ ಅಂತ ಅನ್ನೋದನ್ನ ಮತ್ತೆ ಹೇಳ್ಕೊತಾರೆ ದೇವ್ರ ಹತ್ರ. ನಾನು ಯಾಕೆ ಹೀಗೆಲ್ಲ ಮಾತಾಡ್ತೀನಿ ನಿನ್ನ ಹತ್ರ ಬಂದು ನಾನು ಒಂದ್ ಸವಾಲ್ ತರ ಮಾತಾಡ್ತಾ ಇದ್ದೀನಲ್ಲ,
ನೀನು ಯಾಕೆ ರಕ್ಷಣೆ ಮಾಡ್ಲಾರೇಂತಿ, ನೀನು ಆ ವ್ಯಾಸರಾಜರೋಡ ಒಂದು ಹೋಗೊಟ್ಟು ಅವ್ರಿಗೆ ರಾಯನಿಗೆ ರಕ್ಷಣೆ ಮಾಡಿದೆಯಲ್ಲ, ಈಗ ಅವರೋಡ ಶಿಷ್ಯನಾಗಿರುವಂತ ನನ್ನನ್ನು ಯಾಕೆ ನೀನು ಹೀಗೆ ಬಿಡ್ತಾ ಇದ್ದಿ, ನನ್ನನ್ನು ನೀನು ರಕ್ಷಣೆ ಮಾಡ್ಬೇಕು. ನಾನು ಬಂದು ಒಂದು ದೊಡ್ಡದಾದ ಹೊರೆ ಇರತ್ತೆ, ಆ ದೊಡ್ಡ ಹೆದ್ದೊರೆ ಇದಲ್ವಾ, ಅದು ತುಂಬಾ ವೇಗವಾಗಿ ಹರಿತಾ ಇರುವಂತ ನದಿ, ಅದ್ರೊಳಗೆ ಬಿದ್ದಿರೋಂತ ಒಂದು ಮನುಷ್ಯ ಇದ್ದಾನ ಅಂತ ಇಟ್ಕೊಳ್ಳಿ. ಅವನಿಗೆ ಬಂದು ಏನ್ ಮಾಡಕ್ ಸಾಧ್ಯ? ಅವನ ಹತ್ರ ಹರಿಗೋಲು ಇಲ್ಲ, ಅವನ ಹತ್ರ ಬಂದು ಈಜೋಂತ ಶಕ್ತಿಯೂ ಇಲ್ಲ, ಅಂತ ಶಕ್ತಿ ಗಟ್ಟಿಮುಟ್ಟಾದ ಕಾಯವೂ ಇಲ್ಲ. ಆ ತರ ಬಿದ್ದಿರೋಂಥವನಾಗಿ ನಾನಿದ್ದಾನೆ ಅಂತಾರೆ. ಆ ನೀರೊಳಗೆ ಬಿದ್ದಿರೋಂಥವ ಹೇಗೆ ಅವನಿಗೆ ಬಂದು ಈಸುಕಾಯಿ ಅಂತ ಅನ್ನೋಂಥದ್ದು, ಹರಗೋಲು ತಪ್ಪಿ ಅವನಿಗೆ ಆ ಒಂದು ಫ್ಲೋಟ್ ಅಂತ ಅನ್ನೋಂಥದ್ದು ಇಲ್ಲ, ಯಾವುದನ್ನು ಹಿಡ್ಕೊಂಡ್ರೆ ನಾವು ಮುಳುಗ್ಲಂಗ್ ಇರಕ್ಕಾಗೋದು ಅಂಥದ್ದು ನಮ್ಮ ಹತ್ರ ಇಲ್ಲ. ನಾವೇನಾದ್ರೂ ಒಂದು ಬೋಟ್ ಮೇಲೆ ಹತ್ತಿ ಕೂತ್ಕೊಂಡ್ಬಿಟ್ರೆ ಅದಾದ್ರೂ ನಮ್ಗಿಲ್ಲ. ಇದೆರಡೂ ಇಲ್ಲ, ತಪ್ಪಿ ಕೈ ಸೋತಿದೆವು ಅಂತಾರೆ. ಈ ಒಂದು ಬರುವಂತ ದಾಳಿ ಇರೋಂತ ಈ ಒಂದು ಸಮುದ್ರ, ಭವ ಸಮುದ್ರ ಅಂತ ಅನ್ನೋಂಥದ್ಲಿ ಬರುವಂತ ಈ ಕರೆಂಟ್ಸ್ಲಿಂದ ನನ್ನಿಂದ ಈಸೋಕೆ ಆಗ್ತಾ ಇಲ್ಲ ಅಂದ್ರು. ಏನೂ ಇಲ್ಲ ನನಗೆ ಸಹಾಯಕವಾಗಿರುವಂತದ್ದು, ನಾನು ಎಲ್ಲಿ ಹೋಗಿ ನಿಲ್ಲಲಿ ಅಂತಾರೆ. ಈ ಒಂದು ಸಮುದ್ರ, ನಾವು ಆ ಒಂದು ಹೊರೆ ಅಷ್ಟು ಸ್ಪೀಡಾಗಿ ಹೋಗ್ತಾ ಇರ್ಬೇಕಾದ್ರೆ ನಾವು ಆರಾಮವಾಗಿ ಒಂದು ರಬ್ಬರ್ ಟ್ಯೂಬಲ್ಲಿ ಕೂತಿದ್ರೇನು ಪರವಾಗಿಲ್ಲ, ನೀರ್ ತಾಕ್ತಾ ಇದ್ರೆ ಕೂಡ ನಾವು ಮುಳುಗ್ಲಾರೇವು ಅಂತ ಒಂದು ಧೈರ್ಯ ಇರುತ್ತೆ. ಇಲ್ಲ ನೀರೇ ತಾಕ್ದೇನೆ ಒಳ್ಳೆ ಹರಿಗೋಲಲ್ಲಿ ಕೂತ್ಕೊಂಡಿದ್ರು ಆರಾಮ್ನೆ. ಅದೇ ಇದೆರಡೂ ನಮ್ಗಿಲ್ಲ ಅಂದ್ರು. ಇವಾಗ ಏನೂ ಇಲ್ಲಂಗಿದ್ದೆವು, ಇದೆರಡು ತಪ್ಪಿ ಹೋಯ್ತು, ನಮ್ಗೆ ಕೈ ಸೋತಿದ್ದೆವು. ಕಡೆಗೆ ಬರುವ ಮನುಜ ಈ ನಡುವೆ ಮುಳುಗುವ ಪರಿಯಂತೆ, ಈ ತರ ಇರುವಂತ ಒಂದು ಮನುಜ ಹೇಗೆ ಮುಳುಗುಡುವನೋ ಆ ಸಮುದ್ರದಲ್ಲಿ, ಆ ತರ ನಾನು ಈ ಭವ ಸಮುದ್ರದಲ್ಲಿ ಮುಳುಗ್ತಾ ಇದ್ದಾನೆ ಅಂತಾರೆ. ತೆರೆನಾಗಿದೆ ಇನ್ನೇನು ಉಳಿದಿದೆ ಅಂತ, ಇನ್ನೇನು ಉಳಿದೇ ಇಲ್ಲ ಕೇಳೋಂಥದ್ದಕ್ಕೆ. ಹೇಗೆ ಇನ್ನೂ ಏನ್ ಪರಿಸ್ಥಿತಿ ಎಕ್ಸ್ಪ್ಲೇನ್ ಮಾಡ್ಲಿ, ಇವಾಗ ಇಷ್ಟೇ ಸಾಕು ಅಂತಂದ್ರು. ಸುರಪಾಲ ನುತ ಸಿರಿ ವಿಜಯ ವಿಠಲ ನಿನ್ನ ಕರುಣವಾದರೆ ಕೋಟಿ ಪ್ರತಿಬಂಧಕ ಹರವು ಅಂತಂದ್ರು. ಈ ತರ ಅವರನ್ನು ಮತ್ತೆ ಭರವಸದಿಂದ ಆ ನಂಬಿಕೆಯಿಂದ ಪ್ರಾರ್ಥಿಸು ಅಂತ ಹೇಳ್ಕೊಡ್ತಾರೆ ನಮ್ಗೆ. ಈ ಪರಿಸ್ಥಿತಿ ಇದೆ, ಹೌದು, ನನ್ಗೇನು ಇಲ್ಲ ಅಂತ ಅನ್ನುವಂತ ಒಂದು ನೆಲೆ ನನಗೆ ಬಂದ್ಬಿಡ್ತು ಮನಸ್ಸಲ್ಲಿ. ಆದ್ರೆ ಆ ಒಂದು ಸುರಪಾಲನುತ ಅಂತ, ಸುರಪಾಲ ಅಂತಂದ್ರೆ ಯಾರು ಸುರರನ್ನು ಕೂಡ ಪಾಲಿಸೋರು, ಅವನು ಮುಖ್ಯ ಪ್ರಾಣನೇ. ಮುಖ್ಯ ಪ್ರಾಣನಿಂದ ಸ್ತುತ್ಯನಾಗಿ ನೀನಿದ್ದಿ. ಮುಖ್ಯ ಪ್ರಾಣ ಹೇಳ್ತಾನ ವಂದೇ ವಂದ್ಯಂ ಸದಾನಂದಂ ಅಂತ ಮಧ್ವಾವತಾರಲ್ಲಿ ಬಂದಾಗ ಅವ್ರಂತಾರೆ ಕುರುಭುಂಕ್ಷ್ವ ಕರ್ಮ ಚ ಅಂತ, ಅಂದ್ರೆ ನಿಜಂ ನಿಯತಂ, ನೀನೇನ್ ಕರ್ಮ ಮಾಡ್ಬೇಕೋ ಮಾಡ್ತಾ ಹೋಗು ಅಂತ. ಇಂಥದ್ಲಿಂದ ನೀನು ಸ್ತುತ್ಯನಾಗಿದ್ದಿ ಅವನೋಡ ಒಂದು ಆ ಮುಖ್ಯ ಪ್ರಾಣನೋಡ ಅವತಾರದಲ್ಲಿಯೂ ಮತ್ತೆ ಅವರೋಡ ಮೂಲ ರೂಪದಲ್ಲಿಂದ ಕೂಡ ಅವ್ರು ನಿನ್ನನ್ನೇ ಸ್ತೋತ್ರ ಮಾಡ್ತಾ ಇದ್ದಾರೆ. ಹಂಸ ರೂಪದಲ್ಲಿಯೂ ನಿನ್ನನ್ನು ಸ್ತೋತ್ರ ಮಾಡ್ತಾ ಇರ ಈ ದೇಹದಲ್ಲಿಯೇ ನಿಂತು ಅಂತ ವಿಜಯ ವಿಠಲ. ಹಂಸರೂಪ ಅಂತ ಅನ್ನೋದು ಇಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ, ಯಾಕೆಂದ್ರೆ ಹೃದಯ ಕಮಲದಲ್ಲಿರುವಂತ ವಿಜಯ ವಿಠಲನ್ನ ನೆನ್ಪು ಮಾಡ್ಕೋತಾ ಇದ್ದಾರೆ, ಬಿಂಬರೂಪವನ್ನು. ಈ ಬಿಂಬನ ಸ್ತೋತ್ರ ಮಾಡ್ತಾ ಇರುವಂತವ ಮುಖ್ಯ ಪ್ರಾಣ ಹಂಸ ಅಂತ ಅನ್ನುವಂತ ಹೆಸರಲ್ಲಿ. ಹಂಸ ಅಂದ್ರೆ ಏನು? ಆ ಏನು ದೋಷ ಇದೆ ಅದ ಹಾನ ಮಾಡುವಂತವ, ಸರರೂಪವನ್ನು ಗ್ರಹಣ ಮಾಡುವಂತವ. ಇದೇವನ್ನು ಈ ಎಲ್ಲಾ ಜೀವನದ ಇಡೀ ಕೂಡ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ಬೇಕು. ಅಂದ್ರೆ ಯಾವುದೋ ಒಂದು ಸಿಚುವೇಶನ್ ಬಂದ್ರೆ ಕೂಡ ಅದ್ರಲ್ಲಿ ಒಂದು ದೋಷ ಇರತ್ತೆ, ಅದನ್ನ ಬಂದು ನಾವು ತೆಗೆದು ಹಾಕೊಡ್ಬೇಕು. ಯಾವುದು ನಾವು ಅದ್ರಿಂದ ಕಲಿಯುವಂತದ್ದಿದೆಯೋ ಅದನ್ನ ಕಲಿಬೇಕು, ಆ ಸಾರವನ್ನು ನಾವು ಗ್ರಹಿಸ್ಬೇಕು, ಏನು ಇದ್ರಿಂದ ಅಂತ ಆ ಚಿಂತನೆ ನಮ್ಗೆ ಬರ್ಲಿ ಅಂತಾರೆ. ಆ ಸುರಪಾಲನುತನಾಗಿರುವಂತ ಸಿರಿ ವಿಜಯ ವಿಠಲ ನಿನ್ನ ಕರುಣವಾದರೆ ಕೋಟಿ ಪ್ರತಿಬಂಧಕ ಕೂಡ ಹರವು ಅಂತಂದ್ರು. ಏನು ಅದು ಹರಿದು ಹೋಗತ್ತೆ. ಯಾವ ಒಂದು ಪ್ರತಿಬಂಧಕ ಅಂತಂದ್ರೆ ವಿಘ್ನ, ಯಾವುದೊಂದು ನಮ್ಗೆ ಬಂದು ವಿಘ್ನವಾಗಿ ನಮ್ಮನ್ನು ಬಂಧಿಸಿ ಭಯದಲ್ಲಿ ಇಡ್ತಾ ಇದೆಯೋ ಇದು ಒಂದು ಪರಿಹಾರ ಆಗೋದಕ್ಕೆ ನಿನ್ನ ಕರುಣೆ ತಾನೇ ಬೇಕು ಅಂದ್ರು. ನಿನ್ನ ಕರುಣೆ ಇರ್ಲಿ ಈ ಜೀವನ್ ಮೇಲೆ, ನಿನ್ನ ಕರುಣೆ ಇರ್ಲಿ ಈ ಜೀವನ್ ಮೇಲೆ ಅಂತ ಅಂತಾರೆ. ಇದು ಒಂದೇ ಒಂದು ಪದ್ಯ ಇನ್ನೊಂದಿದೆ, ಅದನ್ನ ಮಾಡ್ಬಿಡ್ತೀನಿ. ಏಕಾದಶಿ ಅದು ಇದ್ರಲ್ಲಿ ಬಂದು ಆ ಮುಖ್ಯ ಪ್ರಾರ್ಥನೆ ಇದೆ, ಅಂದ್ರೆ ಎಲ್ಲಾ ಜೀವರ ಪರವಾಗಿರೋ ಒಂದು ಪ್ರಾರ್ಥನೆ ಇದೆ. ಅದನ್ನು ನಾವೆಲ್ಲರೂ ಸೇರಿ ಇವತ್ತು ಮಾಡೋಣ. ಕಣ್ಣಿಲೆ ಕೊರೆ ಜೀವ ಹಿಡಕೊಂಡು ಜನರು ಖಿನ್ನರಾಗಿ ಬಹಳ ಖೇದ ಬಡುತ್ತಿಹರು, ಮುನ್ನೆ ಉಪಾಯಗಳು ಒಂದಾದರೂ ಅವರು ಇನ್ನೂ ಕಾಣೋ, ಇತ್ತ ಮೊಗವಾಗೋ ಅಂತಾರೆ. ನಿನ್ನ ಮುಖವನ್ನು ಈ ಕಡೆ ತೋರು ಅಂತಾರೆ. ನಿನ್ನ ಮುಖವನ್ನು ಈ ಕಡೆ ತೋರು, ನಿನ್ನ ಕರುಣಾದೃಷ್ಟಿಯನ್ನು ನಮ್ಮ ಮೇಲೆ ಹಾಯಿಸು ಅಂತಾರೆ. ಈ ಏನು ಕಾಣದೆ ಕಾಣರು ಅವರು ತನ್ನ ಜೀವನವೇ ಬಂದು ಅವರು ಕಣ್ಣಿನ ರೆಪೆಯಲ್ಲಿ ಇಟ್ಕೊಂಡ್ಬಿಟ್ರು ಅಂದ್ರೆ ಏನು, ಇನ್ನೂ
ಇನ್ನು ಮುಂದೆ ಎಲ್ಲಿ ತಾನೇ ನೀನು ಅವ್ರನ್ನ ಇಡೋತಿ ಅಂತಾರೆ. ಆಪತ್ತಿಗೆ ಆಪತ್ತಾಗಿ ಅವರು ಎಷ್ಟೋ ಕಷ್ಟದಲ್ಲಿ ಇದ್ದಾರೆ ಜನರು. ಆ ಜೀವವನ್ನು ಸುಮ್ನೆ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಅಷ್ಟೇ. ಯಾವಾಗ ಬಿಡತ್ತೆ ಯಾವಾಗ ಹೋಗತ್ತೆ ಅಂತ ಗೊತ್ತಿಲ್ಲ ಈ ಜನರಿಗೆ. ಅಂತ ಒಂದು ಖಿನ್ನರಾಗಿದ್ದಾರೆ ಅಂದ್ರೆ ಅಷ್ಟು ಖಿನ್ನನಾಗಿದ್ದಾನೆ ಅಂತ ಅನ್ನೋದು. ಅಂದ್ರೆ ದೈನ್ಯವಾದ ಪರಿಸ್ಥಿತಿಯಲ್ಲಿ ಬಂದಿದ್ದಾನೆ. ಹೊರಗಡೆ ಹಬ್ಬಿತಾ ಇದೆ ರೋಗ, ಆ ರೋಗದಲ್ಲಿರುವಂತ ಭಯ ಜನರಿಗೆ ಬಂದು ಅವರೋಡ ಕಾರ್ಯದಲ್ಲಿ ಏನು ತೊಡಗಕ್ಕಾಗ್ದೇನೆ ಅವ್ರಿಗೆ ಮನೆಯಲ್ಲೇ ವಾಸ ಮಾಡ್ಬೇಕು, ಧರ್ಮ ಕಾರ್ಯಗಳು ಮಾಡಕ್ ಆಗ್ತಾ ಇಲ್ಲ. ಯಾವೊಂದು ಒಳ್ಳೆ ವಿಚಾರಗಳನ್ನ ಜನರು ಸೇರಿ ದೇವರನ್ನು ಪ್ರಾರ್ಥಿಸೋಣ ಅಂತಂದ್ರೆ ಅದ್ರಲ್ಲಿಯೂ ಕೂಡ ಭಯವೇ ಕಾಡ್ತಾ ಇದೆ. ಖಿನ್ನರಾಗಿದ್ದಾರೆ ಅವರು ಅಂತಾರೆ. ಬಹಳ ಖೇದವನ್ನು ಪಡುತ್ತಾ ಇದ್ದಾರೆ, ತುಂಬಾ ದುಃಖದಲ್ಲಿ ತುಂಬಾ ಕಷ್ಟವನ್ನು ಪಡ್ತಾ ಇದ್ದಾರೆ. ಮುನ್ನೆ ಉಪಾಯಗಳು ಕೂಡ ಅವ್ರಿಗೆ ಒಂದು ಕಾಣ್ತಾ ಇಲ್ಲ. ಮುಂದೆ ಏನ್ ಮಾಡೋದು ನಾವು ಇವಾಗ, ಅದನ್ನು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ನಾವೇನು ಈ ಪರಿಸ್ಥಿತಿಯಲ್ಲಿದ್ದೇವೋ ಅದನ್ನು ಮುಂದೆಯೇ ವಿಜಯದಾಸರು ಆ ಒಂದು ಪರಿಸ್ಥಿತಿ ಬಂದ್ರೆ ಏನ್ ಮಾಡೋರು ಜನರು, ಅವ್ರಿಗೊಂದು ಪ್ರಾರ್ಥನೆ ಕೊಡೋಣ ಅಂತ ಈ ಒಂದು ಸುಲಾದಿಯನ್ನು ರಚನೆ ಮಾಡಿ ಕೊಟ್ರು. ಮುನ್ನೆ ಉಪಾಯಗಳು ಅವರು ಒಂದಾದರೂ ಅವರು ಇನ್ನೂ ಕಾಣರು ಅಂತಾರೆ. ಏನೋ ಇನ್ನೂ ಕಾಣೋ ಅಂತ, ನೀನು ಇದನ್ನು ಕಾಣು, ನಮ್ಮ ಈ ದೈನ್ಯ ಪರಿಸ್ಥಿತಿಯನ್ನು ನೀನು ಕಾಣು ಅಂತಾರೆ. ನೋಡು ನಮ್ಮ ಮೇಲೆ ದಯೆ ತೋರು, ಇತ್ತ ಮೊಗ ಮಾಡು ಹಂಗೆಂತಂತ. ಭಿನ್ನಯಿಸುವೆನೋ ಮುಂದಣ ವಿಚಾರ, ಪ್ರಸನ್ನ ವದನ, ಒಲಿದವರ ಚಿತ್ತಾಪಹಾರಿ, ಗನ್ನ ಮಹಿಮಾ ಮಹಾಮಹಿಮ ವಿಜಯ ವಿಠಲ, ದೈತ್ಯಾರಣ್ಯವ ಸವರ್ವ ಸಂತತ ಗುಣಶೀಲ ಅಂತಾರೆ. ಇಲ್ಲಿ ಎಲ್ಲ ಪೂರ್ತಿ ಗುಣಗಳೇ ಇದೆ. ಪರಮಾತ್ಮನೋಡ ವಿಚಾರ ಅಂತ ಅನ್ನುವಂಥದ್ದು, ಅವನೋಡ ಗುಣಸ್ತುತಿಯನ್ನು ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಆಹ್ಲಾದ ಬರುತ್ತೆ. ಅದೇ ಅವನ ಪ್ರಸನ್ನಗೊಳಿಸುವಂತ ವಿಧಾನ ಅಂದ್ರು. ನಿನ್ನ ಕಡೆ ನನ್ನ ಮುಖ ಆಗ್ಲಿ, ನೀನು ನನ್ನ ಕಡೆ ನಿನ್ನ ಮುಖವನ್ನು ಮಾಡು. ಪರಮಾತ್ಮ ಪ್ರಸನ್ನನಾಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಅವಾಗ ಪರಮಾತ್ಮನೋಡ ಸ್ತೋತ್ರ ಮಾಡ್ಬೇಕು ಅಂತ ಹಿರಿಯರು ತೋರಿಸಿಕೊಟ್ರು. ಆ ಸ್ತೋತ್ರವನ್ನು ತಾನೇ ಇಲ್ಲಿ ಮಾಡ್ತಾರೆ. ಭಿನ್ನಯಿಸುವೆನು ನಾನು ಅಂತ ಅಂದ್ರೆ ನಾನು ಭಿನ್ನಹವನ್ನು ತಾನೇ ಮಾಡಕ್ಕಾಗೋದು, ನಿನ್ನ ಆದೇಶ ಮಾಡಕ್ ಸಾಧ್ಯವಾ? ನೀನು ಸ್ವಾಮಿ ಅಂತಂದ್ರು. ಒಳಗಿದ್ದು ನೀನು ನನ್ನನ್ನೇ ನೀನ್ ನಿಯಂತ್ರಣ ಮಾಡುವಂತ ಸ್ವಾಮಿ ನೀನು. ಮುಂದಣ ವಿಚಾರ ಪ್ರಸನ್ನ, ನಾನು ನಿನ್ನ ಮುಂದೆ ಈ ವಿಚಾರವನ್ನು ಇಡ್ತಾನೆ. ಏನು ಅಂದ್ರೆ ಪ್ರಸನ್ನನಾಗು, ನನ್ ಮುಂದೆ ಪ್ರಸನ್ನನಾಗು ಅಂತಾರೆ. ಪ್ರಸನ್ನ ವದನ ನೀನು, ಇವಾಗ ಪ್ರಸನ್ನನಾಗು. ಒಲಿದವರ ಚಿತ್ತಾಪಹಾರಿ, ಹೇಗೆ ಅಂತಂದ್ರೆ ನೀನು ಯಾರಲ್ಲಿ ನೀನು ಪ್ರಸನ್ನ ಆಗ್ತೀಯೋ ಅವ್ರಿಗೆ ಬಂದು ನಿನ್ನಲ್ಲೇ ಚಿತ್ತ ಬಂದ್ಬಿಡುತ್ತೆ. ಇನ್ನೇನು ಚಿತ್ತವೇ ಯೋಚನೆಯೇ ಇಲ್ಲ ಅವರಿಗೆ, ಅದೇ ಅವರಿಗೆ ಸುಖ ಸ್ಥಿತಿ ಅಂತಾರೆ. ದೇವರನ್ನು ಸ್ಮರಿಸುವಂತವ್ರಿಗೆ ಏನು ರೀ ಕಷ್ಟ, ಆ ಕ್ಷಣದಲ್ಲಿ ಕೂಡ ಚಿತ್ತವೇ ಅವ್ರಿಗೆ ಪರಮಾತ್ಮ. ನಾವು ಯಾರ ಮೇಲೆ ಅವ್ರ ಚಿತ್ತ ಇಟ್ಟಿದಾರೆಯೋ ಅವರೋಡ ಮನಸ್ಸೋಡನೆ ಅವರೋಡ ನೆನಪು ಅದು ಬರ್ತಾನೆ ಇರುತ್ತೆ. ನಾವು ಮನುಷ್ಯರಲ್ಲಿ ಅದನ್ನ ನೋಡ್ತೇವೆ. ಅವ್ರಿಗೆ ಬಂದು ಅವ್ರ ಮಗನೇ ಪ್ರಾಣ ಅಂತಾರೆ, ಅವ್ರಿಗೆ ಹೆಂಡತಿಯೇ ಪ್ರಾಣ ಅಂತ, ಗಂಡನೇ ಪ್ರಾಣ ಅಂತ. ಅಂದ್ರೆ ಅವ್ರ ಎಲ್ಲಾ ವ್ಯಾಪಾರಗಳು ಕೂಡ ಅವ್ರ ಮೇಲೆ ಇರುತ್ತೆ ನಿರ್ಭರವಾಗಿ, ಇನ್ನೇನು ಬಗ್ಗೆನೂ ಇಲ್ಲ. ಆದ್ರೆ ಇಲ್ಲಿ ದೇವ್ರ ಮೇಲೆ ಅಂತ ಚಿತ್ತವನ್ನು ನಾವು ಹಾಕ್ಬೇಕು. ಆ ಚಿತ್ತಾಪಹಾರಿ ಅವನೇ ಅಂತಂದ್ರು. ಆ ಇನ್ನೊಬ್ಬ ಮನುಷ್ಯನಲ್ಲಿ ಹಂಗ್ ಚಿತ್ತ ಹೋಯ್ತು ಅಂದ್ರೆ ಕೂಡ ಅಲ್ಲಿ ಪರಮಾತ್ಮ ಇಟ್ಟು ಅದನ್ನ ಮಾಡಿಸ್ತಾನ. ಇಲ್ಲಿ ನಾವೇನು ಅವನ್ನ ಕೇಳ್ಬೇಕು ಅಂದ್ರೆ, ಈ ಸರ್ವ ಸಮರ್ಥನಾಗಿರುವಂತ ನಿನ್ನಲ್ಲಿ ನನ್ನ ಚಿತ್ತ ಆಗ್ಲಿ, ನಿನ್ನ ಬಂದು ಪ್ರಸನ್ನ ನೀನಾದ್ರೆ ನನ್ನ ಚಿತ್ತ ನಿನ್ನಲ್ಲಿ ಆಗೋದು. ಆ ಚಿತ್ತವನ್ನು ನೀನೇ ಅಪಹಾರ ಮಾಡಿಸ್ವಿ. ಅಪಹಾರ ಮಾಡುವಂತ ಶಕ್ತಿ ಉಳ್ಳವ ಸಂಕರ್ಷಣ ನೀನು, ಕೃಷ್ಣ ನೀನು ಅಂತಾರೆ. ಕೃಷ್ಣ ಅಂದ್ರೆ ಆಕರ್ಷಣ ಮಾಡುವಂತವನೇ ಕೃಷ್ಣ. ಕರ್ತೃತ್ವ ಕೂಡ ಕೃಷ್ಣ. ಸ್ವತಂತ್ರ ಕರ್ತೃವಾಗಿ ನೀನು ತಾನೇ ಮಾಡಕ್ ಸಾಧ್ಯ, ನಾನೇನ್ ಮಾಡಕ್ ಸಾಧ್ಯ ಅಂತವನು ಅರ್ಥ. ಅದಕ್ಕೆ ಘನ್ನ ಮಹಿಮಾ ನೀನು, ಮಹಾಮಹಿಮ ಅಂತಂದ್ರು. ಯಾರ್ಯಾರ್ದಾದ್ರೂ ಮಹಿಮೆ ಇರುತ್ತೆ. ಇವಾಗ ವಿಜಯದಾಸರದು ಅಂದ್ರೆ ಮಹಿಮೆ, ಪ್ರಾಣದೇವ್ರದ್ದು ಅಂದ್ರೇನು ಮಹಿಮೆ. ಆದ್ರೆ ಮಹಾಮಹಿಮೆ ಅಂತ ಯಾಕೆ ಪರಮಾತ್ಮನ್ಗೆ ಹೆಸರು ಅಂತಂದ್ರೆ, ಎಲ್ಲಾ ಮಹಿಮೆಗಳನ್ನು ಮಾಡಿಸಿಕೊಡುವಂತವನೇ ಅವ ಮಹಾಮಹಿಮೆ. ಅವನೋಡ ಮಹಿಮೆಯನ್ನು ಯಾರೋ ಒಬ್ರು ಮಾಡಿಸಿಕೊಡ್ಬೇಕಾದ್ಲ, ಅವನೇ ಮಾಡಿಸಿಕೊಡ್ತಾನ. ಅವನೋಡ ಮಹಿಮೆಯನ್ನು ತಾನೇ ಸಾಮರ್ಥ್ಯನಾಗಿ ತೋರಿಕೊಳ್ತಾನ. ಅದೇ ಅವನೋಡ ಮಹಾಮಹಿಮೆ. ಅವನು ಇಚ್ಛೆ ಪಟ್ಟ ಅಂದ್ರೆ ಅದ್ ನಡೀತೆ. ಸೊ ಅವನು ಭಕ್ತರಿಗೆ ಅವನು ಮಹಿಮೆ ತೋರಿಸ್ಬೇಕು ಅಂತ ಅವ್ರ ಭಕ್ತರಲ್ಲಿ ಇದ್ದು ಅವನು ಈ ಕ್ರಿಯೆಗಳನ್ನು ಮಾಡಿಸಿ ಅವರಿಗೆ ಬೇರೆ ಜನರಿಗೆ ಅವನು ಅನುಗ್ರಹ ಮಾಡೋದನ್ನ ನೋಡಿ ಅವ್ರ ಮಹಿಮಾವಂತರು ಅಂತ ನಾವು ಹೇಳ್ತೇವೆ. ಅಂತ ಮಹಾಮಹಿಮ ಇವನು ಅಂತಾರೆ ವಿಜಯ ವಿಠಲ. ಅವನು ನಮ್ಮೊಳಗೆ ಇರುವಂತ ರೂಪನ್ನು ಸ್ಮರಣೆ ಮಾಡ್ರಿ ಅಂತಾರೆ. ನನ್ನೊಳಗಿರುವಂತ ರೂಪನ್ನ ತಾನು ಸ್ಮರಣೆ ಮಾಡ್ಕೊಂತಾರೆ. ನಮ್ಮೊಳಗಿರುವಂತ ರೂಪವನ್ನು ನಮ್ಮನ್ನು ಸ್ಮರಿಸು ಅಂತ ಅನ್ನುವಂತ ಆದೇಶವನ್ನು ಕೊಡ್ತಾರೆ.
ಆವಾಗ ಹೇಳ್ತಾರೆ ಆ ಬಿಂಬರೂಪವನ್ನೇ ಕುರಿತು ಧ್ಯಾನ ಮಾಡ್ರಿ, ದೈತ್ಯಾರಣ್ಯ ಪಾವಕ ಅಂತ. ಆ ಸರ್ವವ ಅಂದ್ರೆ ದೈತ್ಯಾರಣ್ಯವನ್ನು ಅವನು ಸವರುವ ಅಂದ್ರೆ ಅದನ್ನ ನಾಶ ಮಾಡುವ. ಅರಣ್ಯ ಅಂತ ಅನ್ನುವಂಥದ್ದು ಒಳ್ಳೆ ದೈತ್ಯಾರಣ್ಯಗಳು ಇದೆ. ಆ ದೈತ್ಯ ಅಂತ ಅನ್ನುವಂಥದ್ದು ದುಷ್ಟಶಕ್ತಿಗಳು, ಅದನ್ನು ಬಂದು ನಾಶನ ಮಾಡುವಂತ ಒಂದು ಶಕ್ತಿ ಇವನಲ್ಲಿ ಇದೆ ಅಂತ ನಾವು ಚಿಂತಿಸ್ಬೇಕು. ಸಂತತ ಗುಣಶೀಲ, ನಿನ್ನಲ್ಲಿ ಬಂದು ಯಾವಾಗ್ಲೂ ಗುಣಗಳು ಅಂತ ಅನ್ನೋದು ಮಡುಗಟ್ಟಿದೆ. ಸದ್ಗುಣಗಳು, ಯಾವ ಗುಣಗಳು ಅಂತ ಅನ್ನುವಂಥದ್ರಲ್ಲಿ ದೋಷವೇ ಇಲ್ಲೋ. ಈ ದೋಷ ಅಂತ ಅನ್ನುವಂಥದ್ದು ಬಂದು ಇರೋದ್ರಿಂದ ಬೇರೆಯವ್ರಿಗೆ ನಾವ್ ಈ ಗುಣ ಇದೆ ಅಂತ ಹೇಳಿದ್ರೆ ಕೂಡ ಹೀಗಿರೋರ್ಪ ಆದ್ರೆ ನಂಗೆ ಗೊತ್ತಿಲ್ಲ ಇವಾಗ ಹೆಂಗಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳ್ತೇವೆ. ಅವಾಗ ಹಿಂಗಿದ್ರು ಇವಾಗ ಹೆಂಗಿದ್ದಾರೆ ಅಂತ ಗೊತ್ತಿಲ್ಲ ಅಂದ್ರೆ ಅದು ಸಮಯಕ್ಕೆ ಒಂದು ಒಳಪಟ್ಟಿದೆ, ಅವರೋಡ ಮನಸ್ಥಿತಿ ಮೇಲೂ ಒಳಪಟ್ಟಿದೆ, ಅವರೋಡ ಎಲ್ಲಾದ್ರ ಮೇಲೆಯೂ ಅದು ತುಂಬಾ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಬಂದು ನಮ್ಮೋಡ ಗುಣಗಳು ನಮಗೆ ಸ್ವಾಧೀನತೆ ಇಲ್ಲ. ಆದ್ರೆ ಪರಮಾತ್ಮ ಹಾಗಿಲ್ಲ ಅಂತಾರೆ. ಸಂತತವಾಗಿ ಕೂಡ ಅವನು ಗುಣಶೀಲ. ಎಂತ ಗುಣಗಳು ನಾವು ಇಲ್ಲಿ ಸ್ತುತಿ ಮಾಡಿದ್ದೆವು. ಅವನು ದೈತ್ಯಾರಣ್ಯವನ್ನು ಸವರುವ ಪರಮಾತ್ಮ ಅಂತಂದ್ರು. ಅವನು ಬಂದು ನಮ್ಮೊಳಗೆ ಇರುವಂತ ಬಿಂಬರೂಪ, ಇದು ಯಾರಿಗೂ ಯಾವತ್ತೂ ಸಲ್ಲಲಾರದು. ಅಂದ್ರೆ ಈ ಬಿಂಬರೂಪ ಅಂತ ಅನ್ನುವಂಥ ಸ್ಥಾನ ಇದಲ್ಲ, ಅದು ಅವಂದೇ ಅಂದ್ರು. ಗುಣಶೀಲ, ಸಂತತವಾಗಿರುವಂತ ಗುಣ ಅದು. ಸರ್ವರಂತರ್ಯಾಮಿ ಆಗಿರುವಂತ ಗುಣ ಅವಂದು ಸಂತತವಾಗಿರೋದು. ಆ ಸರ್ವರಂತರ್ಯಾಮಿ ಆಗಿದ್ದು ಸರ್ವಸ್ವಾಮಿತ್ವ ಅಂತ ಅನ್ನೋದು ಅವನೋಡ ಗುಣ. ಅದು ಬೇರೆಯವ್ರಿಗೆ ಏನ್ ಗುಣ ಇದ್ರೆ ಕೂಡ ಅದನ್ನು ಅವನು ಪಾಲನೆ ಮಾಡುವಂತವನಾಗಿ ಗುಣಶೀಲನಾಗಿ ಇರ್ತಾನ. ಅದೇ ಅವನೋಡ ಮಹಾಮಹಿಮೆ ಅಂತಾರೆ. ಇಂಥ ಮಹಾಮಹಿಮಾಶಾಲಿ ಆಗಿರುವಂತ ನರಸಿಂಹ, ರಾಮ, ಕೃಷ್ಣ, ಧನ್ವಂತ್ರಿ, ಇನ್ನು ಕಲ್ಕಿ ಎಲ್ಲ ರೂಪಗಳನ್ನು ಕೂಡ ಈ ವಿಜಯ ವಿಠಲ ಅಂತ ಅನ್ನುವಂತ ಆ ಪರಮಾತ್ಮನ ಸ್ಮರಣೆ ಮಾಡಿ ದಾಸರು ನಮ್ಮರವಾಗಿ ಎಷ್ಟು ಹಿಂದೆಯಿಂದ ಪ್ರಾರ್ಥಿಸಿದ್ದಾರೆ. ಈ ವಿಜಯದಾಸರಿಗೆ ನಾವು ಕೋಟಿ ಕೋಟಿ ನಮಸ್ಕಾರವನ್ನು ಹಾಕಿ, ಈ ಒಂದು ಪರಿಸ್ಥಿತಿಯಿಂದ ನಮ್ಮನ್ನು ಪಾರು ಮಾಡ್ಬೇಕಾದ್ರೆ ಕೂಡ ನಮ್ಗೆ ಹೆಂಗ್ ತಾನು ಪ್ರಾರ್ಥನೆ ಮಾಡ್ಬೇಕು ಅಂತ ಕೂಡ ಗೊತ್ತಿಲ್ಲದೆ ಇರುವಂತ ಸಮಯದಲ್ಲಿ ನಮಗೆ ಈ ಒಂದು ಪ್ರಾರ್ಥನೆಯನ್ನು ಮಾಡು ಅಂತ ಹೇಳಿ, ಅದರಲ್ಲಿ ಇರುವಂತ ಆ ಪ್ರಾರ್ಥನೆಯನ್ನು ಹೇಗೆ ನಾವು ಪರಮಾತ್ಮನ ಮುಂದೆ ಇಟ್ಟರೆ ಅವನು ನಮ್ಮನ್ನು ಆ ಪ್ರೀತಿಯಿಂದ ನೋಡುವ ಅಂತ ಅನ್ನೋದನ್ನ ನಮಗೆ ತೋರಿಸ್ಕೊಡ್ತಾರೆ. ಆ ಒಂದೊಂದು ಒಂದು ಸ್ತೋತ್ರ ಇದೆ, ಒಂದು ಬಿನ್ನಹ ಇದೆ, ಒಂದು ದೈನ್ಯ ಪರಿಸ್ಥಿತಿಯ ಪ್ರಕಟತೆ ಇದೆ, ಒಂದು ಶರಣಾಗತಿ ಇದೆ, ಒಂದು ಬಂದು ಪರಮಾತ್ಮನೋಡ ಒಂದು ಮಹಾಮಹಿಮೆಯನ್ನು ಕೊಂಡಾಡುವಂಥದ್ದಿದೆ. ಆ ಪರಮಾತ್ಮನ ಮಹಾಮಹಿಮೆಯನ್ನು ಕೊಂಡಾಡಿದವರೋಡ ಮಹಿಮೆ ಇದೆ. ಇದೆಲ್ಲ ಅವನನ್ನು ಪ್ರೀತಿಗೆ ಬಂದು ಇದು ಕಾರಣ ಅಂತಂತಾರೆ. ಇದನ್ನು ಚಿಂತಿಸೋದ್ರಿಂದವೇ ಅವನು ಪ್ರೀತನಾಗುವ. ಅವನ ಪ್ರೀತನ ಆದ್ರೆ ನಿಮ್ಗೆ ಸಿಕ್ಲಾದ್ದು ಏನಿದೆ ಅಂತಂದ್ರು. ಅವನ ಪ್ರೀತಿಯೇ ನಿಮ್ಗೆ ಮುಖ್ಯವಾದದ್ದು. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಅಂತ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಅವನ ಪ್ರಸನ್ನತೆಗಾಗಿ ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ. ಲೋಕದಲ್ಲಿ ಬಂದಿರುವಂತ ಈ ಒಂದು ಆಪತ್ತಿಂದ ಎಲ್ಲರನ್ನೂ ಸಜ್ಜನರನ್ನು ರಕ್ಷಿಸ್ಲಿ ಅಂತ ಅನ್ನುವಂತ ಒಂದು ಪ್ರಾರ್ಥನೆ ಮಾಡ್ತಾ ಇಲ್ಲಿಗೆ ಇದನ್ನು ಸಮರ್ಪಿಸೋಣ. ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆ ಲಕ್ಷ್ಮೀನಾರಾಯಣ